ಬಂದಂಥ ಎಲ್ಲ ಅತಿಥಿ ಅಭ್ಯಾಗತರನ್ನ ಸಮಾರಂಭಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಆಗಲೇ KMS ಕನ್ವೆನ್ಷನ್ ಸೆಂಟರ್ ಇದರ ಉದ್ಘಾಟನೆಯನ್ನು ಗೌರವಾನ್ವಿತ ಸೈಯದ್ ಅತಾವುಲ್ಲಾ ತಂಗಲ್ರವರು ಹಾಗೂ ಕರ್ನಾಟಕ ಘನ ಸರ್ಕಾರದ ಸಭಾಪತಿಗಳು ಆಗಿರ್ತಕ್ಕಂಥ ನಮ್ಮ ಕ್ಷೇತ್ರದ ನೆಚ್ಚಿನ ಶಾಸಕರು ಆಗಿರ್ತಕ್ಕಂಥ ಶ್ರೀಯುತ UT ಖಾದರ್ ಅವರು ಜೊತೆಗೂಡಿ ಸಭಾಂಗಣವನ್ನು ಉದ್ಘಾಟನೆಯನ್ನು ನೆರವೇರಿಸಿದ್ದಾರೆ. ಅವರನ್ನು ನಾನು ಆದರಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಪಜೀರು ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ ಜನಾಬ್ ಮೊಹಮ್ಮದ್ ರಫೀಕ್ ರವರನ್ನ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇನ್ನೋರ್ವ ಅತಿಥಿಗಳು ನಮ್ಮವರೇ ಆದ ಶ್ರೀಯುತ ಪ್ರಶಾಂತ್ ಕಾಜವರವರು ಆಗಮಿಸಿದ್ದಾರೆ. ಅವರನ್ನು ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮೆಲ್ಲರ ನೆಚ್ಚಿನ ಗೌರವಾನ್ವಿತ ಹಾಜಿ ಕಣಚೂರು ಮೊಣಕನವರು ಆಗಮಿಸಿದ್ದಾರೆ. ಅವರನ್ನು ನಾನು ಆದರಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿಗಳು ನಮ್ಮೆಲ್ಲರ ಆತ್ಮೀಯರಾದ ಶ್ರೀಯುತ ಹಾಜಿ ಇಬ್ರಾಹಿಂ ಕೋಡಿಜಾಲ್ರು ಆಗಮಿಸಿದ್ದಾರೆ. ಅವರನ್ನು ನಾನು ಆದರಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಜನಾಬ್ ಉಸ್ಮಾನ್ ಸಯದಿ ಅವರನ್ನು ನಾನು ಆದರಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಇಬ್ರಾಹಿಂ ಹಾಜಿ ನಡುಪದು ಇವರನ್ನು ನಾನು ಆದರಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮ ನಡುಪದು ಜುಮ್ಮಾ ಮಸೀದಿಯ ಅಧ್ಯಕ್ಷರಾದ NS ಅಬ್ದುಲ್ ನಾಸಿರ್ ಅವರನ್ನ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ನಮ್ಮೆಲ್ಲರ ನೆಚ್ಚಿನ ಶ್ರೀಯುತ ರವೀಂದ್ರ ರೈಗಳು ಹರೇಕಳ ಇವರು ಆಗಮಿಸಿದ್ದಾರೆ. ಇವರನ್ನ ನಾನು ಆದರಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಗೌರವಾನ್ವಿತರು ಶ್ರೀಯುತ ಅಬ್ದುಲ್ ಖಾದರ್ ಇಡ್ಯ ಚಾರ್ಟರ್ಡ್ ಅಕೌಂಟೆಂಟ್ ಅವರನ್ನು ನಾನು ಆದರಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈ ಸಂಕೀರ್ಣದ ಇಂಜಿನಿಯರ್ ಆಗಿರ್ತಕ್ಕಂಥ ಶ್ರೀಯುತ ಅಖಿಲ್ ಹಸನ್ ಅಲ್ಕಮತ್ ಇವರನ್ನ ನಾನು ಆದರಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದೇ ರೀತಿ ಈ ಸಭಾಂಗಣವನ್ನು ಬಹಳ ವರ್ಣರಂಜಿತವಾಗಿ ನಿರ್ಮಿಸಿಕೊಡಲು ಸಹಕರಿಸಿದಂಥ ಶ್ರೀಯುತ ಜನಾಬ್ ಮೊಹಮ್ಮದ್ ಅನ್ಸಾಫ್ B3 ಇಂಟೀರಿಯರ್ ಡಿಸೈನರ್ ಕಾಸರಗೋಡು ಇವರನ್ನು ಕೂಡ ನಾನು ಆದರಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಅದರೊಂದಿಗೆ ಚಾಲನೆ ನೀಡಲಿಕ್ಕಿದ್ದಾರೆ ಸೈಯದ್ ಕುಟುಂಬದ ಅಗ್ರಗಣ್ಯ ನೇತಾರರು ಮೂಲದ ಮಾರ್ಗದರ್ಶಕರು ಆಗಿರತಕ್ಕಂತಹ ಸೈಯದ್ ಅತಾವುಲ್ಲಾ ತಂಗಲ್ ಉದ್ಯಾವರ ಅವರ ದುವಾದೊಂದಿಗೆ ವೇದಿಕೆಯ ಕಾರ್ಯಕ್ರಮ ಆರಂಭವಾಗಲಿಕ್ಕಿದೆ. ಇದೀಗ ದುವಾ ಕಾರ್ಯಕ್ರಮ ಸೈಯದ್ ಅತಾವುಲ್ಲಾ الفاتحة. أعوذ بالله من الشيطان الرجيم. بسم الله الرحمن الرحيم. الحمد لله رب العالمين الرحمن الرحيم مالك يوم الدين. إياك نعبد وإياك نستعين. اهدنا الصراط المستقيم صراط الذين أنعمت عليهم غير المغضوب عليهم ولا الضالين. آمين.
بسم الله الرحمن الرحيم قل هو الله أحد الله الصمد لم يلد ولم يولد ولم يكن له كفوا أحد بسم الله الرحمن الرحيم قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد بسم الله الرحمن الرحيم قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس آمين. الحمد لله الحمد لله الحمد لله رب العالمين والعاقبة للمتقين حمدا كثيرا طيبا مباركا فيه على كل حال. اللهم صل على سيدنا محمد وعلى آل سيدنا محمد. اللهم أوصل بلغ مثل صواب ما قرأناه من القرآن العظيم وما صليناه هذه هدية واصلة ورحمة نازلة وبركة شاملة منا إلى حضرة روح نبينا وشفينا مصطفى محمد صلى الله عليه وسلم ثم إلى حضرات أرواح جميع الأنبياء والمرسلين وإلى حضرات أرواح جميع الصحابة والتابعين وإلى حضرات أرواح سائر المؤمنين والمؤمنات. اللهم أنزل في هذه المكان بركة ورحمة ونعمة إلى يوم القيامة كما باركت على عبادك الصالحين. ربنا آتنا من لدنك رحمة وهيئ لنا من أمرنا رشدا. ربنا عليك توكلنا وإليك أنبنا وإليك المصير. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين آمين برحمتك يا أرحم الراحمين. صلى الله تعالى وسلم على خير خلقه سيدنا محمد وعلى آله وصحبه أجمعين. سبحان ربك رب العزة عما يصفون وسلام على المرسلين والحمد لله رب العالمين. ورحمة الله وبركاته. أعوذ بالله من الشيطان الرجيم. بسم الله الرحمن الرحيم. لو أنزلنا هذا القرآن على جبل لرأيته خاشعا متصدعا من خشية الله. وتلك الأمثال نضربها للناس لعلهم يتفكرون. هو الله الذي لا إله إلا هو عالم الغيب والشهادة هو الرحمن الرحيم. هو الله الذي لا إله إلا هو الملك القدوس السلام المؤمن المهيمن العزيز الجبار المتكبر سبحان الله عما يشركون. هو الله الخالق البارئ المصور له الأسماء الحسنى يسبح له ما في السماوات والأرض وهو العزيز الحكيم. صدق الله. السلام عليكم.
ಜಜಾಕುಮುಲ್ಲಾ ಖೈರ್. ಈಗಾಗಲೇ ನಮ್ಮ ಈ ಕ್ರಮದಲ್ಲಿ ವಿದ್ಯುಕ್ತವಾಗಿರತಕ್ಕಂತಹ ಆ ಕುರ್ಆನಿನ ಸೂಕ್ತಗಳನ್ನು ಬಹಳಷ್ಟು ಸುಶ್ರಾವ್ಯ ಕಂಠದೊಂದಿಗೆ ನಮ್ಮೆಲ್ಲರ ಕಿವಿಗೆ ತಿಳಿಸಿದಂತಹ ಉಮರ್ ಜುಮಾ ಮಸೀದ್ ನಡುಪದು ಇದರ ಖತೀಬ್ ಉಸ್ತಾದರಾಗಿರುವಂತಹ ಬಹುಮಾನ್ಯರಾದ ಜುನೈದ್ ಸಗದಿ ಅಫ್ಲಲಿ ಉಸ್ತಾದರವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಿದ್ದು, ಈಗ ಬಂದಿರತಕ್ಕಂತಹ ಎಲ್ಲ ಅತಿಥಿ ಅಭ್ಯಾಗತರಿಗೆ ಸ್ವಾಗತವನ್ನು ಬಯಸುವಂತಹ ಸಮಯದಕ್ಕಿಂತ ಮುಂಚಿತವಾಗಿ ಈಗ ನಮ್ಮ ಜೊತೆ ಸೇರಿದಂತಹ ನಿಚ್ಚುಗಳನ್ನು ಮೊಹಮ್ಮದ್ ಬಂದಿಯೋಡ್ ತಮ್ಮನ್ನು ಕೂಡ ಮುಖ್ಯ ವೇದಿಕೆಯ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೀನಿ. ಕಾರ್ಯಕ್ರಮದ ಮುಂದಕ್ಕೆ ಒಂದು ಬಹು ಬೇಡಿಕೆ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನದಲ್ಲಿ ಶಿಷ್ಟತೆಯಲ್ಲಿ ವಿಶಾಲ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಇಲ್ಲೊಂದು ಸಭಾಭವನವನ್ನು ನಿರ್ಮಿಸುವಂತಹ ಒಂದು ನಿಖಾ ಸಾಮಾಜಿಕವಾಗಿ ಇರತಕ್ಕಂತಹ ಚಿಂತನೆ ಅದಕ್ಕೆ ಸಾಕ್ಷಿ ಆಗ್ತಾ ಇದೆ. ಅರ್ಹ ಒಂದು ಕುಟುಂಬದ ಹೆಣ್ಣು ಮಗುವಿನ ನಿಖಾವನ್ನು ಕೂಡ ನೆರವೇರಿಸುವಂತಹ ಕನಸು ಕೂಡ ನನಸಾಗತಕ್ಕಂಥ ಸಮಯ. ಇವೆಲ್ಲ ಒಂದು ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನಮ್ಮ ಇಂದಿನ ಎಲ್ಲ ಬಂದಿರತಕ್ಕಂತಹ ಅತಿಥಿ ಅಭ್ಯಾಗತರನ್ನು ಸ್ವಾಗತಿಸುವಂತಹ ಕಾರ್ಯಕ್ಕೆ ನಾವು ಮುಂದಾಗ್ತಾ ಇದ್ದೀವಿ. ಈ ಒಂದು ಸ್ವಾಗತಕ್ಕಾಗಿ ಆಹ್ವಾನಿಸ್ತಾ ಇದ್ದೀನಿ ನಮ್ಮೆಲ್ಲರ ಆತ್ಮೀಯರು, ಜೊತೆಗೆ ಜಮೀಯತ್ತು ಫಲಾಹ್ ಉಲ್ಲಾಲ ಇದರ ಅಧ್ಯಕ್ಷರು ಆಗಿರುವಂತಹ ಜನಾಬ್ ಅಬ್ದುಲ್ ನಾಸಿರ್ ಕೆಕೆ ತಮ್ಮನ್ನು ಪ್ರೀತಿಯಿಂದ ಪೋಡಿಯಂನತ್ತ ಆಹ್ವಾನಿಸ್ತಾ ಇದ್ದೀನಿ ಸ್ವಾಗತಕ್ಕಾಗಿ. ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಂದಂಥ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ನಮ್ಮ ಈ KMS ಕನ್ವೆನ್ಷನ್ ಸೆಂಟರ್ನ ಮಾಲಕರು, ನನ್ನ ಚಿಕ್ಕಪ್ಪನವರು, ಅವರು ಚಿಕ್ಕಂದಿನಿಂದಲೇ ಉದ್ಯಮದಲ್ಲಿ ತೊಡಗಿಸಿಕೊಂಡವರು. ಗ್ರೋಸರಿ ಉದ್ಯಮ, ಅದರ ಜೊತೆಗೆ ಅರಣ್ಯ ಉತ್ಪನ್ನಗಳ ಉದ್ಯಮ, ಆನಂತರ ಅಡಿಕೆ ಉದ್ಯಮವನ್ನು ಬೆಳೆಸಿ ಅದನ್ನು ಮಕ್ಕಳ ಕೈಗೆ ಹಸ್ತಾಂತರಿಸಿ ಅವರು ಬಿಲ್ಡರ್ ಆಗಿ ಪರಿವರ್ತನೆಗೊಂಡು ಉಳ್ಳಾಳದಲ್ಲಿ ಬಹಳ ಒಂದು ಉತ್ತಮವಾದಂತಹ ಒಂದು ಸಂಕೀರ್ಣವನ್ನು ನಿರ್ಮಾಣ ಮಾಡಿ ಅದನ್ನು ಪೂರ್ಣಗೊಳಿಸಿದ ನಂತರ ಈ ಒಂದು KMS ಕನ್ವೆನ್ಷನ್ ಸೆಂಟರ್ ಇದನ್ನು ನಿರ್ಮಾಣ ಮಾಡುವಂತಹ ಕನಸನ್ನು ಹೊತ್ತುಕೊಂಡು ಇವತ್ತು ಆ ಕನಸು ಸಾಕಾರಗೊಂಡಿದೆ. ಅಲ್ಲಾಹು, ಆ ಭಗವಂತನು ಅವರಿಗೆ ಇದರಲ್ಲಿ ಯಶಸ್ಸನ್ನು ನೀಡಲಿ ಅಂತ ತಮ್ಮೆಲ್ಲರ ಆಶೀರ್ವಾದವನ್ನು ಈ ಸಂದರ್ಭದಲ್ಲಿ ಬೇಡ್ತಾ, ಬಂದಂಥ ಅತಿಥಿಗಳನ್ನು ಅವರ ಪರವಾಗಿ ನಾನು ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗೌರವಾನ್ವಿತ ಸೈಯದ್ ಅತಾವುಲ್ಲಾ ತಂಗಲ್ರವರು ಈ ಸಂಕೀರ್ಣಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿ ಇವತ್ತು ಉದ್ಘಾಟನೆಯಲ್ಲಿ ಕೂಡ ನಮ್ಮ ಜೊತೆಗಿರುವುದು ನಮ್ಮೆಲ್ಲರ ಬಹಳ ಗೌರವದ ಸಂಕೇತ ಅಂತ ನಾನು ಭಾವಿಸ್ತಾ ಅವರಿಗೆ ನಾನು ಆದರಪೂರ್ವಕವಾಗಿ ಈ ಸಮಾರಂಭಕ್ಕೆ ಸ್ವಾಗತವನ್ನು ನೀಡ್ತೇನೆ. ಹಾಜಿ ಮೊಹಮ್ಮದ್ ಶಾಫಿ ಅವರಿಗೆ ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮ್ಮ ಈ ಸಮಾರಂಭಕ್ಕೆ ಮೆರುಗು ನಮ್ಮವರೇ, ನಮ್ಮ ಕ್ಷೇತ್ರದ ಶಾಸಕರು, ಕರ್ನಾಟಕ ಘನ ಸರ್ಕಾರದ ಸಭಾಪತಿಗಳು ಆಗಿರತಕ್ಕಂಥ ನೆಚ್ಚಿನ ಶ್ರೀಯುತ UT ಖಾದರ್ ಅವರು
ಈ ಉದ್ಘಾಟನಾ ಕಾರ್ಯವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅವರನ್ನು ನಾನು ಆದರಪೂರ್ವಕವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸ್ತೇನೆ. ಜನಾಬ್ ಹಾಸಿಫ್ ಹಾಜಿ ಅವರು ಅವರಿಗೆ ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಗೌರವಾನ್ವಿತ ಅತಿಥಿಗಳು ಕಣಚೂರು ವಿದ್ಯಾಲಯದ ಮಾಲಕರು, ನಮ್ಮವರೇ ಆದ ಆತ್ಮೀಯ ಶ್ರೀಯುತ ಕಣಚೂರು ಮೋಹನ್ಹಾಜಿ ಅವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ನಾನು ಆದರಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅವರಿಗೆ ಅಮೀನ್ರವರು ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಪಜೀರು ಗ್ರಾಮ ಪಂಚಾಯತಿನ ಪ್ರಥಮ ಪ್ರಜೆ ಆತ್ಮೀಯ ಮಿತ್ರರಾದ ಮೊಹಮ್ಮದ್ ರಫೀಕ್ ರವರು ಆಗಮಿಸಿದ್ದಾರೆ. ಅವರನ್ನು ನಾನು ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಅಕ್ಸಾನ್ ರವರು ಅವರಿಗೆ ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಮಂಗಳೂರು ಮೂಡಾದ ಮಾಜಿ ಅಧ್ಯಕ್ಷರು, ನಮ್ಮೆಲ್ಲರ ಮಾರ್ಗದರ್ಶಕರು, ಹಿರಿಯರಾದ ಶ್ರೀಯುತ ಹಾಜಿ ಇಬ್ರಾಹಿಂ ಕೋಡಿಜಾಲ್ರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ನಾನು ಈ ಸಮಾರಂಭಕ್ಕೆ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ನಾಜೀಫ್ ರವರು ಅವರಿಗೆ ಹೂವನ್ನು ಕೊಟ್ಟು ಗೌರವಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳು ನಮ್ಮೆಲ್ಲರ ನೆಚ್ಚಿನ ಶ್ರೀಯುತ ಪ್ರಶಾಂತ್ ಕಾಜವರವರು ಆಗಮಿಸಿದ್ದಾರೆ. ಅವರನ್ನು ನಾನು ಆದರಪೂರ್ವಕವಾಗಿ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿಗಳು ನನ್ನ ಆತ್ಮೀಯ ಮಿತ್ರರು, ನನ್ನ ಪ್ರಾಥಮಿಕ ಶಾಲೆಯ ಕ್ಲಾಸ್ಮೇಟ್ ಕೂಡ ಸಂತೋಷ್ ಕುಮಾರ್ ಬೋಳಿಯಾಲ್ರವರು ಆಗಮಿಸಿದ್ದಾರೆ. ಅವರನ್ನು ನಾನು ಆದರಪೂರ್ವಕವಾಗಿ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿಗಳು ಶ್ರೀಯುತ ಜನಾಬ್ ಉಸ್ಮಾನ್ ಸಯದಿ ಉಸ್ತಾದ್ರವರು ಆಗಮಿಸಿದ್ದಾರೆ. ಅವರನ್ನು ನಾನು ಆದರಪೂರ್ವಕವಾಗಿ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿಗಳು ನಮ್ಮೆಲ್ಲರ ಮಾರ್ಗದರ್ಶಕರು, ಹಿರಿಯರಾದ ರವೀಂದ್ರ ರೈ ಕಲ್ಲಿಮಾರವರು ಆಗಮಿಸಿದ್ದಾರೆ. ಅವರನ್ನು ನಾನು ಆದರಪೂರ್ವಕವಾಗಿ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿಗಳು ನಮ್ಮ ಅಲ್ ಉಮರ್ ಜುಮಾ ಮಸೀದ್ ನಡುಪದವಿದರ ಅಧ್ಯಕ್ಷರು ಆಗಿರ್ತಕ್ಕಂಥ ಅಬ್ದುಲ್ ರಾಸಿರ್ NS ರವರು ಆಗಮಿಸಿದ್ದಾರೆ. ಅವರನ್ನು ನಾನು ಆದರಪೂರ್ವಕವಾಗಿ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿಗಳು ನಮ್ಮೆಲ್ಲರ ಆತ್ಮೀಯರಾದ ಶ್ರೀಯುತ ಸಂತೋಷ್ ಕುಮಾರ್ ಶೆಟ್ಟಿಯವರು ಆಗಮಿಸಿದ್ದಾರೆ. ಅವರನ್ನು ನಾನು ಆದರಪೂರ್ವಕವಾಗಿ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿಗಳಾದ ಈ ಸಂಕೀರ್ಣದ ಇಂಜಿನಿಯರ್ ಆಗಿರ್ತಕ್ಕಂಥ ಜನಾಬ್ ಅಕೀಲ್ ಹಸನ್ ಅಲ್ಕಮತ್ರವರು ಆಗಮಿಸಿದ್ದಾರೆ. ಅವರನ್ನು ನಾನು ಆದರಪೂರ್ವಕವಾಗಿ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿಗಳು ಈ ಸಭಾಂಗಣಕ್ಕೆ ಸುಂದರವಾದ ಮೆರುಗನ್ನು ಕೊಟ್ಟಂತಹ ಜನಾಬ್ ಮೊಹಮ್ಮದ್ ಅನ್ಸಾಫ್ ರವರು ಆಗಮಿಸಿದ್ದಾರೆ. ಅವರನ್ನು ನಾನು ಆದರಪೂರ್ವಕವಾಗಿ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ನಮ್ಮೆಲ್ಲರ ಆತ್ಮೀಯ ಮಿತ್ರರಾದ ರಮೇಶ್ ಶೆಟ್ಟಿ ಬೋಳಿಯಾರ್ ಅವರು ಆಗಮಿಸಿದ್ದಾರೆ. ಅವರನ್ನು ನಾನು ಸಮಾರಂಭಕ್ಕೆ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವರು ಆತ್ಮೀಯ ಮುಖ್ಯ ಅತಿಥಿಗಳು ಶ್ರೀಯುತ ಅಬ್ದುಲ್ ಖಾದರ್ ಇಡ್ಯಾ, ಚಾರ್ಟರ್ಡ್ ಅಕೌಂಟೆಂಟ್ ಆಗಿರ್ತಕ್ಕಂಥವರು. ಅವರು ಕೂಡ ನಮ್ಮ ಸಮಾರಂಭದ
ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದಾರೆ. ಅವರನ್ನು ನಾನು ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನೋರ್ವರು ಡೆಕ್ಕನ್ ಪ್ಲಾಸ್ಟ್ ಸಂಸ್ಥೆಯ ಮಾಲಕರು, ನಮ್ಮೆಲ್ಲರ ಆತ್ಮೀಯರಾದ ಅಸ್ಗರ್ ಅಲಿ ಅವರು ಆಗಮಿಸಿದ್ದಾರೆ. ಅವರನ್ನು ನಾನು ಆದರಪೂರ್ವಕವಾಗಿ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಆತ್ಮೀಯ ಮಿತ್ರ ವಿ ಇಬ್ರಾಹಿಂ ಹಾಜಿ ನಡುಪದು, ಇವರು ಯಾವತ್ತೂ ನಮ್ಮ ಜೊತೆ ಎಲ್ಲ ಕಾರ್ಯಕ್ಕೆ ಹೆಗಲು ಕೊಡುವವರು. ಗೌರವಾನ್ವಿತರಾದ ಶ್ರೀಯುತ ಹಾಜಿ ವಿ ಇಬ್ರಾಹಿಂ ರವರನ್ನು ನಾನು ಸಮಾರಂಭಕ್ಕೆ ಆದರಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಜಮಾತಿನ ಖತೀಬರಾಗಿರ್ತಕ್ಕಂಥ ಜುನೈದ್ ಉಸ್ತಾದ್ರವರು ನಮ್ಮ ಜೊತೆಗಿದ್ದಾರೆ. ಅವರನ್ನು ನಾನು ಆದರಪೂರ್ವಕವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ, ಇನ್ನೋರ್ವ ಆತ್ಮೀಯ ಶ್ರೀಯುತ ಸೂಫಿ ಗುಂಜಿಯವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ಆದರಪೂರ್ವಕವಾಗಿ ಸ್ವಾಗತಿಸ್ತೇನೆ. ಆಸಿಫ್ ಹಾಜಿಯವರು, ಅಮೀನ್ ರವರು, ಇಲ್ಲಿ ನೆರೆದಿರುವ ಎಲ್ಲ ಆತ್ಮೀಯ ಸಹೋದರ ಸಹೋದರಿಯರನ್ನ ಈ ಸಮಾರಂಭಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ನನ್ನ ಸ್ವಾಗತ ಮಾತನ್ನು ನಿಲ್ಲಿಸ್ತೇನೆ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಮುಂದಿರತಕ್ಕಂತಹ ಎಲ್ಲ ಅತಿಥಿ ಅಭ್ಯಾಗತರು ಕೂಡ ಬಹಳಷ್ಟು ಪ್ರೀತಿಯಿಂದ ಸ್ವಾಗತಿಸಿದಂತಹ ಇಂದಿನ ಈ ಕಾರ್ಯಕ್ರಮದ ಯಶಸ್ವಿನ ರೂವಾರಿಗಳಲ್ಲಿ ಅವರವರು ಕೂಡ ಹೌದು. ಜಮೀಯತುಲ್ ಫಲಾಹ್ ಘಟಕದ ಅಧ್ಯಕ್ಷರಾಗಿರುವ ಅಬ್ದುಲ್ ನಾಸಿರ್ ಕೆಕೆ ತಂಗೂ ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಕೂಡ ನಾನು ಬಯಸ್ತಾ ಇದ್ದೀನಿ. ಜೊತೆಗೆ ನಮ್ಮ ಜೊತೆ ಸೇರಿದಂತಹ ಬಾಲೋಪ್ಪನಿ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಶರೀಫ್ ಸಿಎಂ ತಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ ಮುಖ್ಯ ವೇದಿಕೆಯತ್ತ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೀನಿ. ಉದ್ಯಮಶೀಲರು ಹಾಗೂ ನಾಯಕರು, ಭವಿಷ್ಯದ ಚಿಂತಕರು ಇವರೆಲ್ಲರೂ ಕೂಡ ಮಾಡುವ ಅತ್ಯುತ್ತಮ ಕೆಲಸ ಅಂತ ಹೇಳಿದ್ರೆ ಯಾವಾಗಲೂ ಕೆಲಸವನ್ನು ಅತ್ಯುತ್ತಮವಾಗಿ ಮುಗಿಸಲು ಗಮನ ಹರಿಸುತ್ತಾರೆ. ಶ್ರಮವು ನಿನ್ನದೇ, ಸಮಯವೂ ನಿನ್ನದೇ, ಸಾಧಿಸುವ ಛಲವೊಂದಿದ್ದರೆ ಪ್ರತಿಫಲ ಕೂಡ ನಿನ್ನದಾಗುತ್ತೆ ಅನ್ನತಕ್ಕಂತಹ ಸುಂದರ ಮಾತುಗಳು ನೆನಪಿಗೆ ಬರ್ತಾ ಇದೆ. ಆತ್ಮೀಯರೇ, ಇದೀಗ ಒಂದು ಈ ವಿದ್ಯುಕ್ತವಾಗಿರತಕ್ಕಂತಹ ಈ ಪರಿಸರದ ಒಂದು ಬಹು ಬೇಡಿಕೆ ಕೂಡ ಆಗಿತ್ತು. ಕೆ ಮೊಹಮ್ಮದ್ ಶಾಫಿಯವರ ಕನಸು ನನಸಾಗತಕ್ಕಂತಹ ಸಂಭ್ರಮವಾಗಿದೆ KMS ಕನ್ವೆನ್ಷನ್ ಸೆಂಟರ್. ಇದರ ವಿದ್ಯುಕ್ತ ಚಾಲನೆಯ ಬಳಿಕ ಸಾಮಾಜಿಕ ಕಳಕಳಿಯ ಚಿಂತನೆ ಬರೆದು ದೂರದೃಷ್ಟಿ ಇವರದ್ದು. ಜೊತೆಗೆ ಪ್ರಗತಿಪರ ಕೃಷಿಕರಾಗಿದ್ದುಕೊಂಡು ಉದ್ಯಮ ರಂಗದಲ್ಲೂ ಕೂಡ ಸಾಧನೆ ಮಾಡಿದ ಇವರು ಬಹಳಷ್ಟು ಮೃದು ಸ್ವಭಾವದರು ಮಾತ್ರವಲ್ಲ, ಮಾತು ಕಡಿಮೆ ದುಡಿಮೆ ಹೆಚ್ಚು. ಇದಕ್ಕೆ ಮೊಹಮ್ಮದ್ ಶಾಫಿ ಅವರು ಒಂದು ಚಿಂತನೆ ಮಾಡಿದರು. 2 ಬಡ ಹೆಣ್ಣು ಮಕ್ಕಳ ವಿವಾಹವನ್ನು ನೆರವೇರಿಸಿಕೊಡುವ ಒಂದು ನಿಯತ್ ಕೂಡ ಮಾಡಿದರು. ಆದರೆ ಇಲ್ಲಿ ನೆರವೇರುತ್ತಾ ಇದೆ, ಒಂದು ಕಂಕಣ ಭಾಗ್ಯವು ಕೂಡ ಕೂಡಿ ಬರದ ಹಿನ್ನೆಲೆಯಲ್ಲಿ. ಆದರೆ ಇಲ್ಲಂತೂ ಒಂದು ನಿಕಾಹ ನೆರವೇರಿಸಿಕೊಡುವಂತಹ ಒಂದು ಅದ್ಭುತವಾಗಿರುವಂತಹ ಚಿಂತನೆಯಾಗಿದೆ. ಸಾಮಾಜಿಕ ಕಳಕಳಿಯ ಚಿಂತನೆ ಅಂದರೂ ತಪ್ಪಾಗಲಿಕ್ಕಿಲ್ಲ. ಇಂದು ಆ ನಿಖಾ ನೆರವೇರಿಸುವಂತಹ ಕ್ಷಣಕ್ಕೆ ನಾವು ಇಲ್ಲಿ ಮುಂದಾಗ್ತಾ ಇದ್ದೀವಿ. ಇದೀಗ ಆ ಹೆಣ್ಣಿನ ಅಥವಾ ಗಂಡಿನ ಎರಡೂ ಕಡೆಯ ಕುಟುಂಬಸ್ಥರ ಎಲ್ಲರೂ ಕೂಡ ಇಲ್ಲಿ ಸೇರಿದ್ದಾರೆ. ಅವರಿಗೆ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಇದೀಗ ನಿಖಾ ಕಾರ್ಯಕ್ರಮವನ್ನು ನಾವು ನೆರವೇರಿಸಲು ಮುಂದಾಗ್ತಾ ಇದ್ದೇವೆ. ಅದರ ನೇತೃತ್ವವನ್ನು ನೀಡಲಿಕ್ಕಿದ್ದಾರೆ ಸೈಯದ್ ಅತಾವುಲ್ಲಾ ತಂಗಲ್ ಉದ್ಯಾವರ. ಜೊತೆಗೆ ಬಹಳಷ್ಟು ಅತಿಥಿ ಅಭ್ಯಾಗತರ ಸಮಕ್ಷಮದಲ್ಲಿ ನೆರವೇರುವಂತಹ ನಿಖಾ ಕಾರ್ಯಕ್ರಮ ಮುಂದಕ್ಕೆ ನಿಖಾ ಆಗಲಿಕ್ಕೆ ನಂತರ ನಾವು ಉದ್ಘಾಟಕರ ಮಾತನ್ನು ಕೂಡ ಆಲಿಸಲಿಕ್ಕಿದ್ದೇವೆ. ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದ ಯಶಸ್ವಿಗಾಗಿ ಸಹಕರಿಸ್ತಾ ಇದ್ದೀರಾ. ನಿಮ್ಮ ಸಹಕಾರ ಕೂಡ ಮತ್ತೊಮ್ಮೆ ಅಭಿನಂದನೆಯನ್ನು ಹೇಳಿಕೊಳ್ಳುತ್ತಾ ಇದೀಗ ನಿಖಾ ನೆರವೇರಿಸಿಕೊಡ್ಲಿಕ್ಕಿದ್ದಾರೆ ಸೈಯದ್ ಅತಾವುಲ್ಲಾ ತಂಗಲ್ ಉದ್ಯಾವರ.
نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهدي الله فلا مضل له ومن يضلل فلا هادي له ونشهد أن لا إله إلا الله وحده لا شريك له ونشهد أن سيدنا محمدا عبده ورسوله أرسله بالهدى ودين الحق ليظهره على الدين كله ولو كره المشركون صلى الله على سيدنا محمد وعلى آله وأصحابه الأمجاد أما بعد فأوصيكم عباد الله وإياي بتقوى الله ألا وإن الله سبحانه وتعالى أمرنا بالنكاح ونهانا عن السفهاء فقال مخبرا وآمرا وأنكحوا الأيام منكم والصالحين من عبادكم وإمائكم إن يكونوا فقراء يغنيهم الله من فضله والله واسع عليم واتقوا الله الذي تساءلون به والأرحام إن الله كان عليكم رقيبا يا أيها الذين آمنوا اتقوا الله حق تقاته ولا تموتن إلا وأنتم مسلمون قال النبي صلى الله عليه وسلم من تزوج بامرأة فقد أورث ثلثي دينه فليتق الله في الثلث الباقي أقول قولي هذا أستغفر الله العظيم لي ولكم وأستعفيه عني وعنكم وعن جميع المسلمين والمؤمنين أجمعين فاستغفروه إنه هو الغفور الرحيم വീട് നോക്കണം. ഇപ്പം ഞാൻ ചൊല്ലിയത് നിങ്ങൾ രണ്ടാളും ചൊല്ലണം. ബിസ്മില്ലാഹിർ റഹ്മാനിർ റഹീം അൽഹംദുലില്ലാഹി റബ്ബിൽ ആലമീൻ വസ്സലാത്തു വസ്സലാമു അലാ സയ്യിദിനാ മുഹമ്മദിൻ വഅലാ ആലിഹി വസഹ്ബിഹി അജ്മഈൻ. നിങ്ങൾ ചൊല്ലണം. أزوجك أنكتك بنتي ساجدة بانو هذا المهر قبلت منك نكاحها وتزويجها بهذا المهر. എൻ്റെ മകൾ സാജിദ ബാനു എന്നവരെ ഈ കാണുന്ന സ്വർണ്ണാഭരണം മഹറിൻ്റെ പകരം ഞാൻ നിങ്ങൾക്ക് നിക്കാഹ് ചെയ്തു തന്നു, ചേർത്ത് തന്നു, ഇണയാക്കി തന്നു. നിങ്ങളുടെ മകൾ സാജിദ ബാനു എന്നവളെ ഈ കാണുന്ന സ്വർണ്ണാഭരണ മഹറിന് പകരം നിങ്ങൾ എനിക്ക് നിക്കാഹ് ചെയ്ത് തന്നതിന്, ഇണയാക്കി തന്നതിന്, കൂട്ടിച്ചേർത്ത് തന്നതിന് നിങ്ങളെ ഒക്കൽ നിന്ന് ഞാൻ സ്വീകരിച്ചു, പൊരുത്തപ്പെട്ടു. الفاتحة.
ولم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يولد ولم يكن له كفوا أحد. بسم الله الرحمن الرحيم. قل هو الله أحد الله الصمد لم يلد ولم يكن له كفوا أحد. بسم الله الرحمن الرحيم. قل أعوذ برب الفلق من شر ما خلق ومن شر غاسق إذا وقب ومن شر النفاثات في العقد ومن شر حاسد إذا حسد. بسم الله الرحمن الرحيم. قل أعوذ برب الناس ملك الناس إله الناس من شر الوسواس الخناس الذي يوسوس في صدور الناس من الجنة والناس. الحمد لله رب العالمين. اللهم صل على سيدنا محمد وعلى آل سيدنا مولانا محمد. اللهم اوصل مثل ثواب ما قرأناه من قرآنك العظيم. هذه هدية واصلة ورحمة نازلة وبركة شاملة مقبولة منا إلى حضرة نبينا مصطفى محمد صلى الله عليه وسلم ثم إلى حضرات من ماتوا منا خاصة. اللهم ألف بين هذين الزوجين كما ألفت بين نبينا محمد صلى الله عليه وسلم وبين أمهات المؤمنين. بارك الله لكما وبارك عليكما وجمع الله بينكما في خير وعافية. بارك الله لكما وبارك عليكما وجمع الله بينكما في خير وعافية. بارك الله لكما وبارك عليكما وجمع الله بينكما في خير وعافية. ربنا هب لنا من أزواجنا وذرياتنا قرة أعين واجعلنا للمتقين إماما. ربنا آتنا في الدنيا حسنة وفي الآخرة حسنة وقنا عذاب النار. ربنا تقبل منا إنك أنت السميع العليم وتب علينا إنك أنت التواب الرحيم. آمين آمين برحمتك يا أرحم الراحمين. صلى الله وسلم على سيدنا محمد وعلى آله وصحبه. سبحان ربك رب العزة عما يصفون وسلام على المرسلين والحمد لله رب العالمين. ಅಲ್ಹಮ್ದುಲಿಲ್ಲಾಹ್, ಒಂದು ನಿಖಾ ಕಾರ್ಯಕ್ರಮ ನೆರವೇರಿದಾಗಿದೆ. ದಯವಿಟ್ಟು ವರ ಮತ್ತು ವರನ ವಧುವಿನ ತಂದೆಯವರು ದಯವಿಟ್ಟು ವೇದಿಕೆಯನ್ನು ಸ್ವೀಕರಿಸಿಕೊಳ್ಳಬೇಕು. ಜೊತೆಗೆ ಎಲ್ಲ ನನ್ನ ಆತ್ಮೀಯ ಸಹೃದಯ ಸ್ನೇಹಿತರು ವೇದಿಕೆಯನ್ನು ತೆರಳಿಸಬೇಕು. ಇದೀಗ ಉದ್ಘಾಟಕರ ಮಾತಿಗೆ ನಾವು ಕಿವಿಯಾಗಲಿಕ್ಕಿದ್ದೇವೆ. ಇನ್ಶಾ ಅಲ್ಲಾ ನಾವು ಅದರ ಬಳಿಕ ಈ ಕಾರ್ಯಕ್ರಮವನ್ನು ಕೂಡ ಮುಕ್ತಾಯಗೊಳಿಸಲಿಕ್ಕಿದ್ದೇವೆ. ಜೊತೆಗೆ ನಿಮ್ಮೆಲ್ಲರ ಸಹಕಾರ ನಾವಿಲ್ಲಿ ಬಯಸಿಕೊಳ್ಳುತ್ತಾ ವಧುವಿನ ತಂದೆ ಹಾಗೂ ವರ ಈ ತಮ್ಮ ಪ್ರಕ್ರಿಯೆಗಳನ್ನು ಮುಕ್ತಾಯಗೊಳಿಸಿದ ನಂತರ ವೇದಿಕೆಯಲ್ಲಿ ಆಸೀನರಾಗಬೇಕು. ಜೊತೆಗೆ ಇತರ ಎಲ್ಲ ಸಹೃದಯ ಆತ್ಮೀಯ ಸ್ನೇಹಿತರು ಹಿತೈಷಿ ಬಂಧುಗಳು ಒಂದಲ್ಪ ಕಾಲ ವೇದಿಕೆಯನ್ನು ನಿರ್ಗಮಿಸಿ ತಮ್ಮೊಂದಿಗೆ ಸಹಕರಿಸಬೇಕೆಂಬ ವಿನಂತಿಯನ್ನು ಮಾಡಿಕೊಳ್ಳುತ್ತಿದೆ. ಈಗ ಉದ್ಘಾಟಕರ ಮಾತಿಗೆ ನಾವು ಕಿವಿಯಾಗಲು ಬಹಳಷ್ಟು ಉತ್ಸುಕರಾಗ್ತಾ ಇದ್ದೇವೆ. ಇದು ಸಂಪೂರ್ಣವಾಗಿರತಕ್ಕಂತಹ ಆ ವಧುವಿನ ಆ ಒಂದು ಹೆಣ್ಣು ಮಗುವಿನ ವಿವಾಹದ ಸಂಪೂರ್ಣ ಖರ್ಚನ್ನು ಕೂಡ ಅದು ಎಲ್ಲ ವಿಭಾಗದಲ್ಲೂ ಕೂಡ ನಿರ್ವಹಿಸಿದವರು ಹಾಗೂ ಅದರ ಜವಾಬ್ದಾರಿಯನ್ನು ವಹಿಸಿದವರು ನಮ್ಮ ಕೆ ಮೊಹಮ್ಮದ್ ಶಾಫಿ ಅವರು. ಉದ್ಯಮ ರಂಗದಲ್ಲಿ ವ್ಯಾವಹಾರಿಕವಾಗಿ ಮಾತ್ರವಲ್ಲದೆ ಇಂತಹ ಸಾಮಾಜಿಕ ಚಿಂತನೆಯಾಗಿತ್ತು. ಕೆ ಮೊಹಮ್ಮದ್ ಶಾಫಿ ಅವರ ಕನಸು ಕೂಡ ಇದಾಗಿತ್ತು. ಇಂದಿನ ವೈವಾಹಿಕ ಜೀವನದಲ್ಲಿರತಕ್ಕಂತಹ ಅವರ ಬಾಲು ಬಂಗಾರವಾಗಲಿ, ತಮ್ಮ ವೈವಾಹಿಕ ಜೀವನಕ್ಕೆ ಶುಭವನ್ನು ಹಾರೈಸುತ್ತಾ ಇದೀಗ ಉದ್ಘಾಟಕರ ಮಾತಿಗಾಗಿ ನಾನು ಆಹ್ವಾನಿಸತಕ್ಕಂತಹ ಸಮಯ ಬರುತ್ತಾ ಇದ್ದೇವೆ. ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾಗಿರತಕ್ಕಂತಹ ಸ್ಪೀಕರ್ UT ಖಾದರ್ ಸಾಬ್ ಉದ್ಘಾಟಕರ ಮಾತಿಗಾಗಿ ತಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ಅಸ್ಲಾಂ ಅಲೈಕುಂ. KMS ಕನ್ವೆನ್ಷನ್ ಸೆಂಟರ್ನ ಉದ್ಘಾಟನೆ ಈ ಒಂದು ಅರ್ಥಪೂರ್ಣ ಸುಂದರ ಸಮಾರಂಭದ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಈ ಒಂದು ಭವ್ಯವಾದ
ಕಾನ್ವೆಂಟ್ ಸೆಂಟರ್ ಉದ್ಘಾಟನೆ ಮಾಡಿದಂಥ ನನಗೆ ಅತ್ಯಂತ ಆದರಣೀಯರು, ನನಗೆ ಅತ್ಯಂತ ಬಹುಮಾನಿಯಾದಂಥ ಅಥೌಲ ತಂಗಲವರ ದುವಾನ್ ಬೇಡಿಕೊಳ್ಳುತ್ತಾ, ವೇದಿಕೆಯ ಮೇಲೆ ಉಪಸ್ಥಿತವಂಥ ಎಲ್ಲ ನಮ್ಮ ಗೌರವ ಗಣ್ಯ ಎಲ್ಲ ಅತಿಥಿ ವರ್ಗದವರೇ, ಮುಂದಿರುವ ಎಲ್ಲ ಉಲೇಮಾಗಲೇ, ಉಮರಾಕಲೇ, ಗಣ್ಯ ಅತಿಥಿಗಳೇ, ವಿವಿಧ ಸಂಘ ಸಂಸ್ಥೆ ಅಧ್ಯಕ್ಷರ ಪದಾಧಿಕಾರಿಗಳೇ, ಸಾಮಾಜಿಕ ರಾಜಕೀಯ ಧಾರ್ಮಿಕ ಸಾಂಸ್ಕೃತಿಕ ಮುಖಂಡರುಗಳೇ ಹಾಗೂ ಈ ಕಾರ್ಯಕ್ರಮಕ್ಕೆ ಬಂದ ಹಿತೈಷಿ ವರ್ಗದವರೇ, ಅತ್ಯಂತ ಸಂತೋಷವಾಗ್ತಿದೆ ಈ ಒಂದು ಕಾರ್ಯಕ್ರಮ ಭಾಗವಹಿಸಲಿಕ್ಕೆ. ನಾನು ಇಡೀ ನನ್ನ ಕ್ಷೇತ್ರ ಜನರ ಪರವಾಗಿ ಮತ್ತು ಊರವರ ಪರವಾಗಿ ಕೊಣಾಜೆ ಮೊಹಮ್ಮದ್ ಶಾಫಿರವರನ್ನು ಎಲ್ಲರ ಪರವಾಗಿ ಅಭಿನಂದನೆ ಶುಭಾಶಯ ಸಲ್ಲಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಭವ್ಯವಾದ ಕನ್ವೆನ್ಷನ್ ಸೆಂಟ್ರಲ್ಲಿ ನಿರ್ಮಾಣ ಮಾಡುವ ಮೂಲಕ ಈ ಊರಿಗೆ ಇಡೀ ಒಂದು ದೊಡ್ಡ ಮಟ್ಟ ಜೀವ ತುಂಬುವಂಥ ಕಲೆಯನ್ನು ಬಹುಶಃ KMF ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಇಲ್ಲಿ ನಡೆಯುವಂಥ ಎಲ್ಲ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಕಾರ್ಯಕ್ರಮ ಆಗಲಿ, ಎಲ್ಲರೂ ಕೂಡ ಸಂತೋಷದ ಕಾರ್ಯಕ್ರಮ ಆಗಲಿ ಅಂತ ಹೇಳಿಕೊಳ್ಳುತ್ತಾ, ಬಹುಶಃ ಇವತ್ತು ಈ ಹಾಲ್ ಮಾತ್ರ ಅಲ್ಲ, ನಾವು ಕೊಣಾಜೆ ಮೊಹಮ್ಮದ್ ಶಾಫಿರವರ ವ್ಯಕ್ತಿತ್ವ, ಅವರ ಒಂದು ಜೀವನ ಎಲ್ಲ ಅರ್ಥ ಮಾಡಿಕೊಂಡು ಯುವ ಜನರಿಗೆ ಎಲ್ಲರಿಗೂ ಕೂಡ ಪ್ರೇರಣೆ ಆಗುವಂಥ ವ್ಯಕ್ತಿತ್ವ ಆಗಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಎಲ್ಲರ ಪರವಾಗಿ ನಾವು ಅವರಿಗೆ ಅವರ ಕುಟುಂಬ ಶುಭಾಶಯ ಸಲ್ಲಿಸಿಕೊಳ್ಳುತ್ತಾ ನಿಮ್ಮೆಲ್ಲರ ದುವಾ ನಾನು ಇವತ್ತು ಕೇಳಿಕೊಂಡು ಪವಿತ್ರವಾದ ವಾಕ್ಯ ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಮ್ ಮೂಲಕ ಉದ್ಘಾಟಿಸ್ತೇವೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಮೊಹಮ್ಮದ್ ಶಾಫಿ ಅವರ ಪರವಾಗಿಯೂ ಕೂಡ ಯುಟಿ ಖಾದರ್ ಸಾಬ್ ಸಭಾಧ್ಯಕ್ಷರು ಕರ್ನಾಟಕ ವಿಧಾನಸಭೆ ತಮಗೆ ಹೃತ್ಪೂರ್ವಕವಾಗಿರುವ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ, ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿಯ ಉಪಾಧ್ಯಕ್ಷರು ಹಾಗೂ ನರಿಂಗಾಣ ಲವಾಕುಶ ಮೋರ್ಲಾ ನರಿಂಗಾಣ ಕಂಬಳ ಇದರ ಅಧ್ಯಕ್ಷರು ಕಾರ್ಯಾಧ್ಯಕ್ಷರಾಗಿರತಕ್ಕಂತಹ ನಮ್ಮೆಲ್ಲರ ಪ್ರೀತಿಯ ಪ್ರಶಾಂತ್ ಕಾಜವ ಇದೀಗ ನಮ್ಮನ್ನು ಉದ್ದೇಶಿಸಿ ಒಂದೆರಡು ಶುಭ ಹಾರೈಕೆಯ ಮಾತುಗಳನ್ನು ಆಡಲಿಕ್ಕಿದ್ದಾರೆ. KMS ಕನ್ವೆನ್ಷನ್ ಸೆಂಟರ್ ಇದು ನನ್ನ ಮಡಿಪು ಬ್ಲಾಕಿನ ವ್ಯಾಪ್ತಿಯಲ್ಲಿ ಬರುವಂಥ ಕನ್ವೆನ್ಷನ್ ಹಾಲು. ಈ ಹಾಲಿನ ಮಾಲಕರಾದಂಥ ನನ್ನ ತಂದೆಯ ಹುಟ್ಟೂರಾದ ಪಟ್ಟೋರಿಯ ಒಬ್ಬ ಪ್ರತಿನಿಧಿಯಾಗಿ ಇವತ್ತು ಈ ಭಾಗದಲ್ಲಿ ಕನ್ವೆನ್ಷನ್ ಹಾಲನ್ನು ಕಟ್ಟಿದ್ದಾರೆ ಅಂತ ಹೇಳಿದರೆ ನನಗೆ ಅತೀವವಾದ ಸಂತೋಷ. ಪಟ್ಟೋರಿಯವರು ಕೂಡ ಈ ಭಾಗದಲ್ಲಿ ದೊಡ್ಡ ಒಂದು ಹಾಲನ್ನು ಕೊಟ್ಟು, ಇದು ಹೆಚ್ಚು ಕಡಿಮೆ ತುಕ್ಕೋಟಿನಿಂದ ನಮ್ಮ ಮುಡಿಪು ಪ್ರದೇಶದವರೆಗೆ ಇಷ್ಟು ಸುಸಜ್ಜಿತವಾದ ಹಾಲನ್ನು ನಾವು ಕಂಡಂತ ಇಲ್ಲ. ಮತ್ತು ಬಹಳಷ್ಟು ವಿಸ್ತಾರವಾದ ಜಾಗ, ಆ ವಿಸ್ತಾರವಾದ ಜಾಗದಲ್ಲಿ ಇನ್ನು ಮುಂದಿನ ದಿನದಲ್ಲಿ ಈ ಭಾಗದ ಎಲ್ಲ ನಮ್ಮವರಿಗೆ ತುಂಬ ಸಹಕಾರವಾಗಲಿದೆ. ಆದ್ದರಿಂದ ಈ ಹಾಲು ಬಹಳಷ್ಟು ಎತ್ತರದ ಮಟ್ಟಕ್ಕೆ ಹೋಗಲಿ. ಈ ಕನ್ವೆನ್ಷನ್ ಹಾಲ್ನ ಮಾಲಕರಿಗೂ ಅವರ ಪುತ್ರರಿಗೂ ಅದರೊಟ್ಟಿಗೆ ಅವರ ತಂದೆಯ ಮಗರಾದ KK ನಾಸೀರ್ ಅವರು ನನ್ನ ಆತ್ಮೀಯ ಬಂಧು, ಅವರು ನಮ್ಮನ್ನು ಆತ್ಮೀಯವಾಗಿ ಕರೆದಿದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಶುಭವನ್ನು ಆಶಿಸ್ತಾ, ಈ ಕಾರ್ಯಕ್ರಮದಲ್ಲಿ ತಂಗಲ್ರವರು ಇದ್ದಾರೆ, ಅವರಿಗೆ ಭಕ್ತಿಪೂರ್ವಕವಾಗಿ ಪ್ರಣಾಮವನ್ನು ಸಲ್ಲಿಸ್ತಾ, ವೇದಿಕೆಯಲ್ಲಿ ಬಹಳಷ್ಟು ಮಾಧ್ಯಮನ್ನ ಗಣ್ಯರಿದ್ದೀರಾ, ನಿಮ್ಮೆಲ್ಲ ಆಶೀರ್ವಾದವನ್ನು ಬೇಡುತ್ತಾ, ನನಗೂ ಸ್ವಲ್ಪ ಮುಂದೆ ಹೋಗಬೇಕು, ನನಗೆ ಶಬರಿಮಲೆಗೆ ಸಂಜೆ ಹೊತ್ತಿನಲ್ಲಿ ನನಗೆ ಶರಣು ಕರೀಲಿಕ್ಕಿದೆ, ಆದ್ದರಿಂದ ನಾನು ತುರ್ತಾಗಿ ಹೋಗಬೇಕಾಗಿದೆ. ಒಟ್ಟಿನಲ್ಲಿ ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದ ನಮಗೆಲ್ಲ ಇರಲಿ. ಒಟ್ಟಿನಲ್ಲಿ ಕನ್ವೆನ್ಷನ್ ಹಾಲು ಎಲ್ಲರಿಗೆ, ಎಲ್ಲ ಜಾತಿ ಧರ್ಮದವರಿಗೆ ಇದು ಪ್ರಯೋಜನ ಆಗಲಿ, ಒಂದು ಸುಲಭ ವ್ಯವಸ್ಥೆಯಲ್ಲಿ ಸಿಗ್ಬೋದು ನನ್ನ ಅನಿಸಿಕೆ. ಯಾವತ್ತು ಕಷ್ಟದಿಂದ ಮೇಲೆ ಬಂದವರಲ್ಲಿ ಅದು ಸ್ಪರ್ಧಾತ್ಮಕ ವ್ಯವಸ್ಥೆಯಲ್ಲಿ ಕೊಡುವಂಥ ವ್ಯವಸ್ಥೆ ಇದೆ ಅಂತ ನನಗೆ ಅನಿಸ್ತದೆ. ಒಟ್ಟಿನಲ್ಲಿ ಎಲ್ಲರಿಗೆ, ಮಧ್ಯಮ ವರ್ಗ ಮತ್ತು ಬಡ ವರ್ಗದವರಿಗೆ ಇದು ಒಂದು ಒಳ್ಳೆಯ ಹಾಲಾಗಲಿ. ನಮಗೆಲ್ಲ ಶುಭವನ್ನು ಆಶಿಸ್ತಾ, ನಿಮಗೆಲ್ಲ ಒಳ್ಳೆಯದಾಗಲಿ. ನಮಗೆಲ್ಲ ವೇದಿಕೆ ಮುಂಭಾಗದಲ್ಲಿ ಮತ್ತು ವೇದಿಕೆ ಹಿಂಭಾಗದಲ್ಲಿ ಕೂತಿದ್ದಂತೆ ಎಲ್ಲ ನಮ್ಮ ಬಂಧುಗಳಿಗೆ ಶುಭವನ್ನು ಆಶಿಸ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಮನ ತುಂಬಿ ಪ್ರೀತಿಯಿಂದ ಶುಭವನ್ನು ಹಾರೈಸಿ ಮೊಹಮ್ಮದ್ ಶಾಫಿ ಅವರಿಗೂ ಕೂಡ ವಿಶೇಷವಾಗಿ ಅಭಿನಂದನೆ ಸಲ್ಲಿಸಿ ಯಶಸ್ವಿಯ ಸಭಾಭವನ ಕೂಡ ಇನ್ನು ಮುಂದಕ್ಕೆ ಎತ್ತರಕ್ಕೆ ಬೆರೆಯತಕ್ಕಂತಹ ಆ ಮನತುಂಬಿದ ಶುಭಾಶಯ ಸಮರ್ಪಿಸಿದಂತಹ ದಕ್ಷಿಣ ಕನ್ನಡ ಜಿಲ್ಲಾ ಕಂಬಳ ಸಮಿತಿಯ ಉಪಾಧ್ಯಕ್ಷರು ಹಾಗೂ ನರಿಂಗಾಣ ಕಂಬಳ ಸಮಿತಿಯ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಯುತ ಪ್ರಶಾಂತ್ ಕಾಜವ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳೊಂದಿಗೆ ಕಾರ್ಯಕ್ರಮದ ಮುಂದಕ್ಕೆ ನಮ್ಮನ್ನು ಉದ್ದೇಶಿಸಿ ಹಾಗೂ ಈ ಮೊಹಮ್ಮದ್ ಶಾಫಿ ಅವರ ಕನಸಿನ ಕುಸಾಗಿರತಕ್ಕಂತಹ KMS ಕನ್ವೆನ್ಷನ್ ಸೆಂಟರ್ಗೆ ಶುಭವನ್ನು ಹಾರೈಸಲಿಕ್ಕಿದ್ದಾರೆ ಜನಾಬ್ ಇಬ್ರಾಹಿಂ ಕೋಡಿಜಾಲ್. ತಮ್ಮನ್ನು ಪ್ರೀತಿಯಿಂದ ಪೋಡಿಯಂನತ್ತ ಆಹ್ವಾನಿಸ್ತಾ ಇದ್ದೀನಿ. ಇಂದಿರಾ ಪ್ರಿಯದರ್ಶಿನಿ ಟ್ರಸ್ಟ್ ಇದರ ಅಧ್ಯಕ್ಷರು ಹಾಗೂ ಮೂಡ ಇದರ ನಿಕಟಪೂರ್ವ ಅಧ್ಯಕ್ಷರಾಗಿರತಕ್ಕಂತಹ ಜನಾಬ್ ಹಾಜಿ ಇಬ್ರಾಹಿಂ ಕೋಡಿಜಾಲ್ ಇದೀಗ ನಿಮ್ಮ ಮುಂದೆ.
ಆದರಣೀಯ ಅತಾಬುಲ್ಲಾ ತಂಗಲ್ರವರೇ, ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಆಡ್ಯ ನಾಯಕರುಗಳೇ, ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಸಹೋದರ ಬಂಧುಗಳೇ, ಕೆ ಮೊಹಮ್ಮದ್ ಶಾಫಿಯವರ ಕನಸಿನ ಕೂಸಾಗಿತ್ತು ಇದೊಂದು ಕನ್ವೆನ್ಷನ್ ಸೆಂಟರ್. ಬಹಳ ಸುಸಜ್ಜಿತವಾಗಿ ಈ ಹಾಲನ್ನು ನಿರ್ಮಾಣ ಅವರು ಮಾಡಿದ್ದಾರೆ. ಅದಕ್ಕಾಗಿ ಅಲ್ಲಾಹ್ವಿನ ಅನುಗ್ರಹ ಅವರಿಗಿರಲಿ, ಊರಿನವರಿಗೆ ಅದರ ಪ್ರಯೋಜನ ಸಿಗಲಿ ಅಂತಕ್ಕಂಥ ಆಶಯದೊಂದಿಗೆ ಇವತ್ತು ಯಾವುದೇ ಉದ್ಯಮ ಯಶಸ್ವಿ ಆಗಬೇಕಿದ್ದರೆ ಪ್ರಥಮವಾಗಿ ಅಲ್ಲಾಹ್ವಿನ ಅನುಗ್ರಹ ಬೇಕು ಮತ್ತು ಅದನ್ನು ಆರಂಭ ಮಾಡಿದವರ ಪರಿಶ್ರಮ ಬೇಕು. ಪರಿಶ್ರಮದಿಂದ ಮೇಲಕ್ಕೆ ಬಂದವರು ಮೊಹಮ್ಮದ್ ಶಾಫಿ ಅವರು ಯಾವುದೇ ಉದ್ಯಮವನ್ನು ಆರಂಭ ಮಾಡಿ ಬಹಳ ಪರಿಶ್ರಮದಿಂದ ಯಶಸ್ವಿಯನ್ನು ಕಂಡವರು. ಅದಕ್ಕೆ ಪೂರಕವಾಗಿ ಇವತ್ತು ಸಾರ್ವಜನಿಕರಿಗೆ ಪ್ರಯೋಜನವಾಗುವಂಥ ಈ ಹಾಲನ್ನು ನಿರ್ಮಾಣ ಮಾಡಿ ಸಾರ್ವಜನಿಕರಿಗೂ ಕೂಡ ಸಹಕಾರವನ್ನು ನೀಡಿದ್ದಕ್ಕಾಗಿ ನಾವೆಲ್ಲರೂ ಅವರಿಗಾಗಿ ಅಲ್ಲಾಹ್ವಿನಲ್ಲಿ ಪ್ರಾರ್ಥನೆ ಮಾಡೋಣ ಮತ್ತು ಈ ಹಾಲಿನ ಯಶಸ್ವಿಗೆ ನಾವೆಲ್ಲ ಸಹಕಾರ ಮಾಡೋಣ. ಯಾತಕ್ಕಂತ ಹೇಳಿದರೆ ಯಾವುದೇ ಉದ್ಯಮ ಯಶಸ್ವಿ ಆಗಬೇಕಿದ್ದರೆ ಕೇವಲ ಅದರ ಸ್ಥಾಪಕರಿಂದ ಮಾತ್ರ ಆಗಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅವರ ಸಹಕಾರ ಬೇಕು, ಊರಿನವರ ದುವಾ ಬೇಕು ಮತ್ತು ಅವರ ಒಟ್ಟಿಗೆ ದುಡಿಯುತ್ತಿರತಕ್ಕಂಥ ಸಿಬ್ಬಂದಿಗಳ ನಿಷ್ಠಾವಂತ ಸೇವೆ ಬೇಕು. ಈ ಮೂರು ಇದ್ದಾಗ ಯಶಸ್ವಿ ಆಗ್ತದೆ ಆ ಉದ್ಯಮ ಎಂಬ ಅಭಿಪ್ರಾಯ ನಮ್ಮೆಲ್ಲರ ಅಭಿಪ್ರಾಯ. ಆದ್ದರಿಂದ ಇವತ್ತು ನಾನು ಕಳಕಳಿಯಿಂದ ತಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡೋದು, ನಾವೆಲ್ಲರೂ ಈ ಒಂದು ಏನು ಅಗತ್ಯ ಇತ್ತೋ ಈ ಹಾಲ್ನ ಆರಂಭ ಇಲ್ಲಿ ಆಗಿದೆ. ಈ ಆರಂಭದಿಂದ ನಾವೆಲ್ಲರೂ ಇದರ ಪ್ರಯೋಜನವನ್ನು ಪಡೆಯೋಣ ಮತ್ತು ಊರಿನವರು ಕೂಡ ಪ್ರಯೋಜನ ಪಡೆಯಲಿ ಅಂತಕ್ಕಂಥ ಆಶಯದೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ವಾಹಿರ್ ದವಾಹುಂ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಶುಭವನ್ನು ಹಾರೈಸಿ ಈ ಒಂದು ಕಾರ್ಯಕ್ರಮ ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ. ಆತ್ಮೀಯರೇ, ಇದೀಗ ಈ ಒಂದು ಸಂಭ್ರಮದ ಕ್ಷಣಕ್ಕೆ ಸಾಕ್ಷಿಯಾದಂತಹ ನಮ್ಮೆಲ್ಲರನ್ನು ಆ ಪ್ರೀತಿಯ ಶುಭಾಶಯ ಮಾತುಗಳೊಂದಿಗೆ ಶುಭವನ್ನು ಹಾರೈಸಲಿಕ್ಕಿದ್ದಾರೆ ನಮ್ಮ ಶ್ರೀಯುತ ಸಂತೋಷ್ ಕುಮಾರ್ ಬುಳಿಯಾರ್. ತಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ಭಾರಿ ವಿಶೇಷವಾದ ಕಾರ್ಯಕ್ರಮ, ಮಾತೆರೆಗಳ ಅತ್ಯಂತ ಖುಷಿತ ಒಂಜಿ ಕಾರ್ಯಕ್ರಮ. ಮೊಹಮ್ಮದ್ ಶಾಫಿಯವರ ಕನಸದ ಒಂಜಿ ಸ್ವಪ್ನದ ಕೇಂದ್ರ ಬಿಂದು KMS ಕನ್ವೆನ್ಷನ್ ವಾಲೆ ಈತೊಂಜಿ ಶೋಕುಡು ಈತೊಂಜಿ ಪೊರ್ಲುದು ಭವ್ಯವಾದ ಸುಂದರವಾದ ಇನಿ ಉದ್ಘಾಟನೆ ಆಪುನಿ. ಉದ್ಘಾಟನೆ ಆನಾಗ ಒಂಜಿ ಪಾಪದ ಪೊನ್ನಾಗ ಮದಿಮೆ ಮಂತು ಕೊರ್ಪುನಿ. ಏತ್ ಮಲ್ಲ ಏತ್ ವಿಶಾಲವಾಯಿನ ಹೃದಯಡು ಏತ್ ಮಲ್ಲ ಬೇಲೆ ಆರ್ನ ವಿಶಾಲವಾಯಿನ ಮನಸ್ಸಿತ್ತು ನೆಡ್ದವರ ಆರೆ ಪ್ರಾರ್ಥನೆ ಮನ್ಪುಣಂಜನ ಅಲ್ಲನ ಆಶೀರ್ವಾದಲ ಅರಗೆತ್ತದೆ. ಈ ಹಾಲಿಡೇ ನಿತ್ಯ ನಿರಂತರವಾದ ಕಾರ್ಯಕ್ರಮಗಳು ನಡ್ತೊಂದಿಪ್ಪಡೆ. ಈ ಕಾರ್ಯಕ್ರಮ ನಡಪ ಬೊಕ್ಕೊಂಜಿ ಕಾರಣದಾದಂದ ರಾಜ್ಯ ಹೆದ್ದಾರಿದ ಬರಿಟೆ ಭಾರೀ ಶೋಕದ ಪಾರ್ಕಿಂಗ್ ವ್ಯವಸ್ಥೆ ಏರಿಗಳ ಬರ್ಪುನಗ್ಲೆ ಪೋಪುನಗ್ಲೆ ದಾಳ ತೊಂದರೆ ಇಜ್ಜಿ ಇತ್ತೇನೆ ಅತ್ಯಂತ ಜಾಸ್ತಿ ಬುಕ್ಕಿಂಗ್ ಆತನೆ ಪನ್ಪುನ ವಿಷಯಕ್ಕೆ ನನಗೆ ಅತ್ಯಂತ ಖುಷಿ ಅಂದು ಯಾನ್ಲ ಒಂಜಿ ಮದಿಮೆದ ಹಾಲ್ದ ಮಾಲಕ್ಕೆ ಆದ ಸಂಪೂರ್ಣವಾದ ಅರೆಗೆ ಸಹಕಾರ ಕೊಡ್ದು ಯಾನ್ಲ ದೇವರಿಡ ಪ್ರಾರ್ಥನೆ ಮನ್ಪುನಿ ಪಾಪದಕ್ಲಿಗೆ ಅತ್ಯಂತ ಜಾಸ್ತಿ ಮದಿಮೆ ಈ ಹಾಲ್ ಅವಡು ಐತ ಒಟ್ಟಿಗೆ ನಿರಂತರವಾದ ಎಡ್ಡೆಡ್ಡೆ ಕಾರ್ಯಕ್ರಮ ಅವಡು ದೇವರಿನ ಆಶೀರ್ವಾದ ಸದಾ ಅರೆಗಿಪ್ಪಡು ನೆಡ್ದುಂಬುಲ ಸಮಾಜ ಸೇವೆ ಮಂತೊಂದು ಪಾಪದಕ್ಲೆ ಉಪಕಾರ ಮಂತೊಂದು ಇತ್ತಿನಂಚಿನ ಎನ್ನ ಅತ್ಯಂತ ಆತ್ಮೀಯ ಮಿತ್ರರು ಎಂಗ್ಲು 25 ವರ್ಷ నుంచి ಭಾರಿ ಮುಟ್ಟೋಡು ಮಿತ್ರರಾರಿತ್ತಿನಾಗಲಿ ಅರ್ನ ಆಶೀರ್ವಾದ ಎಂಕ್ಲ ಉಂಡು. ಇನಿ ಉದ್ಘಾಟನೆ ಮಂತ್ರಂಚಿನ ತಂಗಲ್ನಗಲ ಆದಿಪ್ಪು ನಮ್ಮ ಧರ್ಮ ಗುರುಕುಲಾದಿಪ್ಪು ಮಹಿಳರ್ನಕ್ಲಾದಿಪ್ಪು ಬೇತೆ ಬೇತೆ ಹಿರಿಯಕ್ಲಾದಿಪ್ಪು ನಮ್ಮ ವಿಶೇಷವಾದ ನಮ್ಮ UT ಖಾದರ್ ನಮ್ಮ MLA ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ವಿಧಾನಸೌಧಡು ಎಂಜಿನ ಆವಡನ ஒரு ಇಂಪಾರ್ಟೆಂಟ್ ಪರ್ಸನ್ ಆಯ್ನಂಚಿನ ನೆನಪುದಾರೆ ಸಭಾಪತಿ ಆಯ್ನಂಚಿನ ಖಾದರ್ ಬಾಯ್ ಪಾತ್ರದ ಪೋಯರು ಅಂಚನೆ ವಿಶೇಷದ ಒರಿಯರ್ದು ಒರಿಯ ಗಣ್ಯಾದಿಗಳು ಮಾತೆರೆಗಳ ಹಿರಿಯಗಳ ನಮಸ್ಕಾರ ಮಂತೊಂದು ವೇದಿಕೆದ ಎದುರಿತ್ತಿನಗಳ ನಮಸ್ಕಾರ ಮಂತೊಂದು ಪಾತೆರ ಅವಕಾಶ ಮಂತ ಕೊಡ್ತಾನೆ ನಿಗಲೆ ಪೂರೆಗಳ ಎನ್ನ ಉಡಾಲ್ ದಿಂಜಿನ ಸೊಲ್ಮೇಲೆ ಸಂದಾದೆ ಎನ್ನ ಪಾತೆರ ಒಂತವೇ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಈ ಒಂದು
ವಿಜಯವನ್ನು ಜೊತೆಗೆ KMS ಹಾಲ್ ಇದರ ಸಂಪೂರ್ಣವಾಗಿರತಕ್ಕಂಥ ಶುಭವನ್ನು ಹಾರೈಸುವುದರೊಂದಿಗೆ ಮೋಕೆಡೆಯಲ್ಲಿ ಸಂದಾಯಿತವಂತೊಂದಿಲ್ಲ ಸರ್ ಸಂತೋಷ್ ಶೆಟ್ಟಿ ಬುಳಿಯಾರ್ ಅವರಿಗೆ ಮತ್ತೊಮ್ಮೆ ಸಂತೋಷ್ ಕುಮಾರ್ ಬುಳಿಯಾರ್ ತಮಗೆ ಹೃತ್ಪೂರ್ವಕ ಧನ್ಯವಾದಗಳೊಂದಿಗೆ ಆತ್ಮೀಯರೇ, ಇದೀಗ ನಮ್ಮನ್ನು ಉದ್ದೇಶಿಸಿ ಹಾಗೂ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆಯ ಮಾತುಗಳಿಗಾಗಿ SYS ಇದರ ರಾಜ್ಯ ನಾಯಕರಾಗಿರುವಂತಹ ಬಹುಮಾನ್ಯರಾದ ಉಸ್ಮಾನ್ ಸಗದಿ ಪಟ್ಟೂರಿ ಅವರನ್ನು ಪ್ರೀತಿಯಿಂದ ಪೋಡಿಯಂನತ್ತ ಆಹ್ವಾನಿಸ್ತಾ ಇದ್ದೇನೆ. ಊಟದ ವ್ಯವಸ್ಥೆ ಇದೆ. ಊಟದ ವ್ಯವಸ್ಥೆ ಎಲ್ಲರಿಗೂ ಕಲ್ಪಿಸಿಕೊಡಲಾಗಿದೆ. ಯಾರೂ ಕೂಡ ಅದನ್ನು ಸೇವಿಸಿ ಹೋಗಬಾರದು. ಎಲ್ಲರೂ ಕೂಡ ಆ ಊಟದ ವ್ಯವಸ್ಥೆಯನ್ನು ಸ್ವೀಕರಿಸಿಯೇ ತೆರಳಬೇಕೆಂಬುದು ಅದು ಮೊಹಮ್ಮದ್ ಶಾಫಿ ಅವರು ಹಾಗೂ ಇಲ್ಲಿರತಕ್ಕಂಥ ಎಲ್ಲರ ಮಾತಾಗಿದೆ. ನಾವೆಲ್ಲರೂ ಅದನ್ನು ಸ್ವೀಕರಿಸಿಯೇ ತೆರಳಬೇಕು. ಇದೀಗ ನಮ್ಮ ಮುಂದೆ ಉಸ್ಮಾನ್ ಸಗದಿ ಪಟ್ಟೂರಿ SYS ರಾಜ್ಯ ನಾಯಕರು. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ತಆಲಾ ವಬರಕಾತು. ಬಿಸ್ಮಿಲ್ಲಾಹ್ ವಲ್ಹಮ್ದುಲಿಲ್ಲಾಹ್ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿ ರಸೂಲಿಲ್ಲಾಹ್ وعلى آله وصحابه الفائزين برضا الله ما بعد. KMS കൺവെൻഷൻ സെൻറ്റർ ഇതിൻ്റെ ഉദ്ഘാടന പരിപാടിയുടെ ദുആ കൊണ്ട് ആരംഭിച്ചു തന്ന നമ്മുടെ ആത്മീയ നേതൃത്വം സയ്യിദന അത്താഉല്ല തങ്ങൾ ഉദ്ധ്യാവർ അവർകളെ, കൺവെൻഷൻ ഹാൾ ഉദ്ഘാടനം ചെയ്ത നമ്മുടെ UT ഖാദർ സാർ, അതുപോലെ ഇവിടെ അഭിനന്ദന പ്രസംഗം നടത്തിയ കൂടിയാൽ ഹാജർ, ശ്രീ സന്തോഷ് കുമാർ, മറ്റുള്ള രാഷ്ട്രീയ സാമൂഹിക പ്രവർത്തകന്മാർ, നേതാക്കൾ, സുഹൃത്തുക്കൾ, ഒരു മനുഷ്യൻ്റെ ജീവിതത്തിൽ ഒരുപാട് കൊടുങ്കാറ്റുകൾ, തിരമാലകൾ, പ്രതിസന്ധികൾ ഉണ്ടാകുമെന്ന് എല്ലാവർക്കും അറിയാം. അതെല്ലാം തരണം ചെയ്തുകൊണ്ട് നീന്തിക്കുളിച്ച് കരകയറുക എന്നുള്ളത് വലിയ വിജയത്തിൻ്റെ മാർഗമാണ്. ഒരു ഉദാഹരണമാണ് ഈ കൺവെൻഷൻ ഹാളിൻ്റെ ഉടമസ്ഥൻ ബഹുമാനപ്പെട്ട മുഹമ്മദ് ഷാഫി ഹാജിയാർ. അദ്ദേഹത്തിൻ്റെ ലളിതമായ ജീവിതം, അദ്ദേഹത്തിൻ്റെ പ്രവർത്തന ഭാഗങ്ങൾ നാട്ടുകാരായ നമുക്കെല്ലാവർക്കും അറിയാം. തീർച്ചയായിട്ടും ഒരു കർഷക സ്നേഹിയും ആയിരുന്നു അദ്ദേഹം തുടക്കത്തിൽ. വ്യാപാര മേഖലയിലേക്ക് കരകയറിയപ്പോൾ അദ്ദേഹത്തിനുണ്ടായ അഭിവൃദ്ധി, ആ അഭിവൃദ്ധിയുടെ ഭാഗമാണ് സമുദായത്തിന് ഗുണം കിട്ടുന്ന ഒരു കൺവെൻഷൻ ഹാൾ, KMS കൺവെൻഷൻ ഹാൾ ഇവിടെ സമർപ്പിച്ചുകൊണ്ടിരിക്കുന്നത്. ശ്രീ സന്തോഷ് കുമാർ അവർ ഓർമ്മപ്പെടുത്തിയതുപോലെ വളരെ പാവപ്പെട്ട ഒരു പെൺകുട്ടിയുടെ പൂർണ്ണമായ എല്ലാ ചെലവുകളും വഹിച്ചുകൊണ്ടുള്ള ഈ ഒരു കല്യാണ പരിപാടി ഈ കൺവെൻഷൻ ഹാളിൻ്റെ ഉദ്ഘാടനത്തോടുകൂടെ ആരംഭിക്കുമ്പോൾ തീർച്ചയായിട്ടും സമുദായത്തിന് മാതൃകാപരമായിട്ടുള്ള ഒരു പ്രോഗ്രാമാണ് ഇവിടെ നടന്നുകൊണ്ടിരിക്കുന്നത് എന്ന് നമുക്ക് വിലയിരുത്താം. അല്ലാഹു സുബ്ഹാനഹു വ തആല അദ്ദേഹത്തിൻ്റെ പ്രവർത്തനങ്ങൾ അഭിവൃദ്ധിയിലേക്ക്, ഇനിയും അഭിവൃദ്ധിയിലേക്ക് ഉയർത്തട്ടെ. അതുപോലെ ഇത്തരം പരിപാടികൾ അല്ലാഹു സ്വാലിഹായ അമലായി അല്ലാഹു ഖബൂൽ ചെയ്യുമാറാകട്ടെ എന്ന് ആത്മാർത്ഥമായി ദുആ ചെയ്തുകൊണ്ട്, നാം ഏവരും പരിശ്രമിച്ചാൽ എവിടെയും എത്താൻ കഴിയുമെന്നതിൻ്റെ ഒരു ഉദാഹരണമായിട്ടാണ് മുഹമ്മദ് ഷാഫി ആജാർ ഇവിടെ തെളിയിച്ചുകൊണ്ടിരിക്കുന്നത്. മൻ ജദ്ദ വജദ്, ആരും ഏത് രൂപത്തിലും പരിശ്രമിച്ചാൽ അവൻ്റെ ഉദ്ദേശ ലക്ഷ്യത്തിലേക്ക് എത്താനും കഴിയുമെന്നുള്ളത് തെളിയിച്ചുകൊണ്ടിരിക്കുമ്പോൾ, മടിയന്മാരായി, ഭീരുക്കളായി, പലപ്പോഴും വ്യാപാര മേഖലയിൽ പരാജയമുണ്ടാകുമ്പോൾ മടുത്ത് വീട്ടിൽ ഒളിച്ചിരിക്കുന്നവർ എല്ലാവർക്കും ഒരു മാതൃകാപരമായി പറഞ്ഞുകൊണ്ട് വിളിച്ചോതിക്കൊണ്ടാണ് അദ്ദേഹം ഈ പ്രോഗ്രാം സമുദായത്തിലേക്ക് സമർപ്പിച്ചുകൊണ്ടിരിക്കുന്നത്. അദ്ദേഹത്തിനും അദ്ദേഹത്തിൻ്റെ കുടുംബത്തിനും എല്ലാവിധ ഈ പ്രോഗ്രാമിലേക്ക് അഭിനന്ദനങ്ങൾ അർപ്പിച്ചുകൊണ്ട് അല്ലാഹു സുബ്ഹാനഹു വ തആല ഈ പ്രോഗ്രാം എല്ലാവർക്കും
ഉപകരിക്കട്ടെ, ഈ ഭവനം എല്ലാവർക്കും ഉപകരിക്കട്ടെ എന്ന് ആശംസിച്ചുകൊണ്ട് വാഹിറു ദഅവാന അൽഹംദുലില്ലാഹി റബ്ബിൽ ആലമീൻ. അസ്സലാമു അലൈക്കും വറഹ്മത്തുള്ളാഹി വബറകാതുഹു. ನಮ್ಮನ್ನು ಉದ್ದೇಶಿಸಿ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿ ವಿಶೇಷವಾಗಿ ಕೆ ಮೊಹಮ್ಮದ್ ಶಾಫಿ ಅವರಿಗೆ ಕೂಡ ಶುಭವನ್ನು ಹಾರೈಸಿದಂತಹ ಹಾಗೂ ಪ್ರಾರ್ಥಿಸಿದಂತಹ SYS ರಾಜ್ಯ ನಾಯಕರಾಗಿರುವ ಬಹುಮಾನ್ಯದ ಉಸ್ಮಾನ್ ಸಗದಿ ಪಟ್ಟೋರಿ ಉಸ್ತಾದರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಮುಂದಕ್ಕೆ ರಾಜ್ಯೋತ್ಸವ ಪ್ರಶಸ್ತಿಯ ಪುರಸ್ಕೃತರು ಹಾಗೂ ನಿವೃತ್ತಿಯ ಪ್ರಾಧ್ಯಾಪಕರು ಆಗಿರತಕ್ಕಂತಹ ರವೀಂದ್ರ ಹರೇಕಲ ಸರ್ ಒಂದೆರಡು ಶುಭ ಹಾರೈಕೆಯ ಮಾತುಗಳಿಗೆ ನಾವು ಕಿವಿಯಾಗಬೇಕು. ಕೆ ಮೊಹಮ್ಮದ್ ಶಾಫಿ ಅವರ ಕನಸಿನ ಈ ಸಂಭ್ರಮದ ಕ್ಷಣಕ್ಕೆ ನಿಮ್ಮ ಒಂದೆರಡು ಶುಭ ಹಾರೈಕೆಯ ಮಾತು ನಾವು ಕಿವಿಯಾಗಬೇಕು ಸರ್. ಇದೀಗ ರವೀಂದ್ರ ಮಾಸ್ತರ್ ನಮ್ಮ ಮುಂದೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ಹಾಗೂ ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ನಾಗರಿಕ ಬಂಧುಗಳೇ, ಬಹಳ ಒಂದು ಸಂತೋಷ ಕೊಡ್ತಕ್ಕಂಥ ಒಂದು ಕೆಲಸ ಕಾರ್ಯದಲ್ಲಿ ನಾವೆಲ್ಲ ಸೇರಿಕೊಂಡಿದ್ದೇವೆ. ಐತಿಹಾಸಿಕ ಹಿನ್ನೆಲೆ ಹೊಂದಿರತಕ್ಕಂಥ ಈ ಉಳ್ಳಾಲ ತಾಲೂಕಿನಲ್ಲಿ ಈ ಒಂದು ಸಭಾಂಗಣವು ಕೂಡ ಆ ಒಂದು ಇತಿಹಾಸಕ್ಕೆ ಸೇರಿಕೊಂಡಿದೆ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ನಮ್ಮ ತೊಕ್ಕೋಡಿನಿಂದ ಮುಡಿಪಿನವರೆಗೆ ಇರುವಂಥ ಈ ಜಾಗ ಇದು ಭಾರತದ ಭೂಪಟದಲ್ಲಿ ಯಾವಾಗಲೂ ಗುರುತಿಸಲ್ಪಡ್ತಕ್ಕಂಥ ಜಾಗ. ಯಾಕಂತಂದರೆ ಈ ಜಾಗ ಒಂದು ಕಡೆಯಲ್ಲಿ ಬಹಳಷ್ಟು ಹೆಸರುವಾಸಿಯಾಗಿರತಕ್ಕಂತಹ ಆಸ್ಪತ್ರೆಗಳಿವೆ, ಇಂಜಿನಿಯರಿಂಗ್ ಕಾಲೇಜುಗಳಿವೆ, ಅದೇ ರೀತಿಯಲ್ಲಿ ಇಂಫೋಸಿಸ್ ಎನ್ನುವಂಥ ಒಂದು ಜಾಗತಿಕ ಮಟ್ಟದ ಒಂದು ಸಂಸ್ಥೆಯೂ ಕೂಡ ಇದೆ. ಮಾತ್ರ ಅಲ್ಲದೆ ಬಹು ಸಂಖ್ಯೆಯಲ್ಲಿ ಇಲ್ಲಿ ಶಾಲಾ ಕಾಲೇಜುಗಳಿವೆ, ಮಸೀದಿ ಮಂದಿರಗಳಿವೆ. ಇದೆಲ್ಲ ಇರತಕ್ಕಂತಹ ಎಲ್ಲ ಸರ್ವಧರ್ಮೀಯರ ಕ್ಷೇತ್ರವಾಗಿರತಕ್ಕಂಥ ಈ ಉಳ್ಳಾಲ ತಾಲೂಕಿನಲ್ಲಿ ಈ ಒಂದು ಸಭಾಂಗಣ, ಮುಖ್ಯವಾಗಿ KMS ಎನ್ನುವಂಥ ಈ ಕನ್ವೆನ್ಷನಲ್ ಸೆಂಟರೇ ಒಂದು ಎಲ್ಲರಿಗೂ ಆಶ್ರಯವನ್ನು ಕೊಡತಕ್ಕಂತಹ ಒಂದು ಸೆಂಟರ್ ಆಗಿ, ಕೇಂದ್ರವಾಗಿ ಅದು ಪರಿಣಮಿಸಲಿ. ಮಾತ್ರ ಅಲ್ಲದೆ ಎಲ್ಲ ದಾನಗಳಲ್ಲಿ ಶ್ರೇಷ್ಠವಾದಂಥ ದಾನ ಕನ್ಯಾದಾನ. ಈ ಕನ್ಯಾದಾನವನ್ನು ಮಾಡತಕ್ಕಂತಹ ನಿರಂತರ ಸೇವೆ ಈ ಜಾಗದಲ್ಲಿ ಯಾವಾಗಲೂ ಆಗ್ತಾ ಇರಲಿ. ಇದನ್ನು ಯಾರು ಸ್ಥಾಪನೆ ಮಾಡಿದ್ದಾರಾ ಅವರಿಗೂ, ಅದೇ ರೀತಿಯಲ್ಲಿ ಇದಕ್ಕೆ ಯಾರ್ಯಾರು ಸಹಕಾರವನ್ನು ಕೊಟ್ಟಿದ್ದಾರಾ ಅವರೆಲ್ಲರಿಗೂ ಕೂಡ ಆ ಭಗವಂತನು ಆಯುಷ್ಯ ಆರೋಗ್ಯಾದಿ ಭಾಗ್ಯವನ್ನಿತ್ತು ಅನುಗ್ರಹಿಸಲಿ ಅಂತ ನಾನು ಸಂದರ್ಭದಲ್ಲಿ ಹಾರೈಸಿ ಮಾತು ನಿಲ್ಲಿಸಿದ್ದೇನೆ. ಎಲ್ಲರಿಗೂ ಧನ್ಯವಾದಗಳು. ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ನಮ್ಮೆಲ್ಲರ ಗುರುಗಳಾಗಿರತಕ್ಕಂತಹ ಶ್ರೀ ರವೀಂದ್ರ ಮಾಸ್ತರ್ ಹರೇಕಲ ಸರ್, ತಮಗೆ ಕೂಡ ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಎಲ್ಲರಿಗೂ ಕೂಡ ಇಲ್ಲಿ ಊಟದ ವ್ಯವಸ್ಥೆ ಕಲ್ಪಿಸಿಕೊಡಲಾಗಿದೆ. ಅದರಲ್ಲಿ ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಬೇಕು. ಅಲ್ಲಿ ಈಗಾಗಲೇ ಹೊರಗಡೆ ಇರತಕ್ಕಂಥ ಎಲ್ಲರ ನನ್ನ ಆತ್ಮೀಯ ಹಿತೈಷಿ ಬಂಧುಗಳನ್ನು ಒಳಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇನೆ. KMS ಕನ್ವೆನ್ಷನ್ ಸೆಂಟರ್ ಇದರ ಅಧಿಕೃತವಾಗಿರತಕ್ಕಂತಹ ಚಾಲನೆ ದೊರೆತಿದೆ. ವಿಸ್ತಾರವಾಗಿ ಉತ್ಕೃಷ್ಟ ಮಟ್ಟದಲ್ಲಿ ಜೊತೆಗೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಈ ಪರಿಸರದಲ್ಲಿರುವಂತಹ ಈ KMS ಕನ್ವೆನ್ಷನ್ ಸೆಂಟರ್ ಇದರ ಇಂಜಿನಿಯರ್ ನಿರ್ವಹಣೆಯನ್ನು ಮಾಡಿದಂತಹ ವ್ಯಕ್ತಿ ಜನಾಬ್ ಅಖಿಲ್ ಹಸನ್ ಅಲ್ ಖಮಾತ್. ಅಖಿಲ್ ಹಸನ್ ಅಲ್ ಖಮಾತ್ ನಾವು ದಯವಿಟ್ಟು ವೇದಿಕೆಯನ್ನು ಸಂಪರ್ಕಿಸಬೇಕು, ವೇದಿಕೆಗೆ ಬರಬೇಕು ಸರ್. ಜನಾಬ್ ಅಖಿಲ್ ಹಸನ್ ಅಲ್ ಖಮಾತ್, ಇಂಜಿನಿಯರ್, KMS ಕನ್ವೆನ್ಷನ್ ಸೆಂಟರ್. ಈ ಮುಡಿಪು ದೇರಳಕಟ್ಟೆಯ ರಸ್ತೆಯ ಮಧ್ಯಭಾಗದಲ್ಲಿ ಜೊತೆಗೆ ಬೆಳೆಯುತ್ತಿರತಕ್ಕಂತಹ ಈ ಒಂದು ಗ್ರಾಮೀಣ ಪ್ರದೇಶ ನಗರ ಪ್ರದೇಶಕ್ಕೂ ಕೂಡ ಸೆಡ್ಡು ಹೊಡೆಯತಕ್ಕಂತಹ ವೇಳೆಯಲ್ಲಿ ಇಲ್ಲೊಂದು ಅನಿವಾರ್ಯತೆ ಇತ್ತು ಕೂಡ, ಅವಿಭಾಜ್ಯವಾಗಿ ಬೇಕಾಗಿತ್ತು. ಈ KMS ಕನ್ವೆನ್ಷನ್ ಸೆಂಟರ್ ಇದರ ಪ್ರಮುಖವಾಗಿರತಕ್ಕಂತಹ ವ್ಯವಸ್ಥಿತವಾಗಿರತಕ್ಕಂತಹ ಆರಂಭ ವಹಿಸಿದಂತಹ ಇಂಜಿನಿಯರ್ ಸಾಬ್, ಇದರ ಮುಖ್ಯಸ್ಥರಾಗಿರ್ತಕ್ಕಂತಹ ಒಡೆಯರಾಗಿರ್ತಕ್ಕಂತಹ ನೋಡಲು ಸಿಂಪಲ್ ಹಾಗೂ ಮನದಾಳದಲ್ಲಿ ಬಹಳಷ್ಟು ಹಂಬಲ್, ಅದುವೇ ನಮ್ಮ ಮೊಹಮ್ಮದ್ ಶಾಫಿ KMS ಕನ್ವೆನ್ಷನ್ ಸೆಂಟರ್ ಇದರ ಮಾಲಕರು ನೋಡಲು ಬಹಳಷ್ಟು ಸಿಂಪಲ್ ಆದರೆ ಮನಸ್ಸಲ್ಲಿ ತುಂಬ ಹಂಬಲ್ ಇದೆ ಈ ಮೊಹಮ್ಮದ್ ಶಾಫಿ ಅವರಿಗೆ. ಇದೀಗ ನಮ್ಮ ಇಂಜಿನಿಯರ್ ಸಾಬ್ರಿಗೆ ಜನಾಬ್ ಅಖಿಲ್ ಹಸನ್ ಅಲ್ ಖಮಾತ್ ಇವರಿಗೆ ಈಗ ಒಂದು ಗೌರವ ನೆನಪಿನ ಕಾಣಿಕೆಯನ್ನು ನೀಡಲಿಕ್ಕಿದ್ದಾರೆ. ಮೊಹಮ್ಮದ್ ಶಾಫಿ ಸಾಬ್ ಅವರನ್ನು ಹಸ್ತಾಂತರಿಸಬೇಕು. ಇಂಜಿನಿಯರ್ ಅಖಿಲ್ ಹಸನ್ ಅಲ್ ಖಮಾತ್. ಅದೇ ರೀತಿಯಾಗಿ
ಯಶಸ್ವಿಯಾದಂತಹ ಈ ಒಂದು ಸುಸಿದ್ಧವಾಗಿರತಕ್ಕಂತಹ ಉತ್ಕೃಷ್ಟವಾಗಿ ಅತ್ಯಂತ ಯಶಸ್ವಿಯಾಗಿ ಮುಕ್ತಾಯಗೊಂಡಂತಹ ಈ ಒಂದು ಕನ್ಸ್ಟ್ರಕ್ಷನ್, ತದನಂತರ ಈ ಜಗಜಗಿಸತಕ್ಕಂತಹ ಇಂಟೀರಿಯರ್ ಬಹಳಷ್ಟು ಸೊಗಸಾಗಿದೆ. ಈ ಇಂಟೀರಿಯರ್ ಡಿಸೈನ್ ಮಾಡಿದವರು ಜನಾಬ್ ಮೊಹಮ್ಮದ್ ಅನ್ಸಾಫ್, ಕಾಸರಗೋಡ್ D3 ಇಂಟೀರಿಯರ್ ഡിസൈനർ ജനാബ് മുഹമ്മദ് അൻസാഫ്. നിങ്ങൾ ആദരത്തോടെ വേദിയിലേക്ക് ക്ഷണിച്ചുകൊള്ളുന്നു. മുഹമ്മദ് അൻസാഫ് ഏറ്റുവാങ്ങാൻ വേണ്ടി മുഹമ്മദ് ഷാഫി ಇದನ್ನು ಹಸ್ತಾಂತರಿಸಲಿಕ್ಕಿದ್ದಾರೆ. ಜನಾಬ್ ಮೊಹಮ್ಮದ್ ಅನ್ಸಾಫ್ D3 ಇಂಟೀರಿಯರ್ ಡಿಸೈನರ್ ಕಾಸರಗೋಡ್. Fabulous work from D3 interior designer. Heartfelt thanks to Muhammad Ansaf for a wonderful work in D3 interior design. ಜೊತೆಗೆ ಮುಂದಕ್ಕೆ ನಮ್ಮ ಈ ಯಶಸ್ವಿಯಾಗಿರುವಂತಹ KMS ಕನ್ವೆನ್ಷನ್ ಸೆಂಟರ್ ಇದರ ಇಂದು ಇಷ್ಟೊಂದು ಸುಂದರವಾಗಿ ತಲೆ ಎತ್ತಿ ನಿಲ್ಲಬೇಕಾದ ಪ್ರಮುಖವಾಗಿರತಕ್ಕಂತಹ ಅದರ ಕಾರ್ಯವೈಖರಿಗೆ ನೀಡಿದಂತಹ ಆರಂಭಿಕ ತಲಹದಿಯಿಂದ ಹಿಡಿದು ಇದುವರೆಗೂ ಕೂಡ ಅದರ ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಂತಹ ಶೀತಲ್ ಶಿಜು ವೇದಿಕೆ ಹತ್ರ ಬರಬೇಕು. ಶೀತಲ್ ಶಿಜು ಹಾಗೂ ಜಗದೀಶ್, ಶೀತಲ್ ಶಿಜು ಹಾಗೂ ಜಗದೀಶ್ ಇರುವರು ಕೂಡ ವೇದಿಕೆ ಹತ್ರ ಬಂದು ಕೆಲಸ ಕಾರ್ಯಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಟ್ಟಂತಹ ಕೆಲಸಗಾರರು ಈ ಶೀತಲ್ ಶಿಜು ಹಾಗೂ ಜಗದೀಶ್. ಈವರೆಗೂ ಈ ಸಂದರ್ಭದಲ್ಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸಿಕೊಳ್ಳುತ್ತಾ ಶೀತಲ್ ಶಿಜು ಹಾಗೂ ಜಗದೀಶ್ ಇವರಿಗೆ ಒಂದು ಹೆಣ್ಣು ಮಗುವಿನ ವಿವಾಹಕ್ಕೆ ಸಂಪೂರ್ಣವಾಗಿರತಕ್ಕಂತಹ ಖರ್ಚು ವೆಚ್ಚವನ್ನು ಭರಿಸುವುದರೊಂದಿಗೆ ಒಂದು ಅದ್ಭುತವಾಗಿರತಕ್ಕಂತಹ ಸಿಂಚನವಾಗಿದೆ. ಇದು ನಿಜಕ್ಕೂ ಕೂಡ ಮಾದರಿಯುತ ಒಂದು ರೀತಿಯ ಸನ್ನಿವೇಶಕ್ಕೆ ಇಲ್ಲಿ ಎಡೆ ಮಾಡಿಕೊಟ್ಟು ಒಂದು ಅರ್ಥಪೂರ್ಣ ಕಾರ್ಯಕ್ರಮವಾಗಿತ್ತು. ನಾವು ಕನಸನ್ನ ಕೂಸಂತೆ ಕಂಡಂತಹ ಕನಸು ನನಸಾಗಿದೆ. ಆರಂಭಿಕವಾಗಿ ಪ್ರಗತಿಪರ ಕೃಷಿಕರಾಗಿ, ಬಳಿಕ ಉದ್ಯಮ ರಂಗದಲ್ಲಿ ಉದ್ಯಮಿಯಾಗಿ, ತದನಂತರ ಇಂತಹ ಒಂದು ಕನಸನ್ನು ಸಾಕಾರಗೊಳಿಸುವಂತಹ ಸಂಭ್ರಮದ ಕ್ಷಣಗಳಿಗೆ ಸಾಕ್ಷಿಯಾಗತಕ್ಕಂತಹ ಒಂದು ಅದ್ಭುತವಾಗಿರತಕ್ಕಂತಹ ಸಂಯೋಜನೆ ಈ KMS ಕನ್ವೆನ್ಷನ್ ಸೆಂಟರ್. ಇದರ ವಿದ್ಯುಕ್ತ ಉದ್ಘಾಟನೆ ಬಳಿಕ ನಾವು ಕಾರ್ಯಕ್ರಮದ ಕೊನೆಯ ಹಂತಕ್ಕಿದ್ದೇವೆ. ಅಲ್ಲಿ ಜಗದೀಶ್ ಅಥವಾ ಶಿಜು ಇದ್ರೆ ತಾವು ವೇದಿಕೆಯನ್ನು ಸಂಪರ್ಕಿಸಬೇಕು. ತಮಗೊಂದು ನೆನಪಿನ ಕಾಣಿಕೆ ಇದೆ, ಆ ನೆನಪಿನ ಕಾಣಿಕೆಯನ್ನು ಕೂಡ ಪಡ್ಕೊಳ್ಬೇಕು. ಆ ಫೌಂಡೇಶನ್ ಹಿಡಿದು ಈ ಎತ್ತರಕ್ಕೆ ಬೆಳೆಯಲು ಅದರೆಲ್ಲ ಕೆಲಸಗಾರರು ಕೂಡ ಬಹಳಷ್ಟು ಪ್ರಮುಖವಾಗಿರತಕ್ಕಂಥ ತೆರೆಮೆರೆಯ ಹಿಂದಿನ ಹೀರೋಗಳು ಅಂತ ಬಾಗಲಿಕ್ಕಿಲ್ಲ. ಇವರೆಲ್ಲರೂ ಕೂಡ ಮೊಹಮ್ಮದ್ ಶಾಫಿ ಅವರ ಪರವಾಗಿ ವಿಶೇಷವಾಗಿ ಅವರಿಗೆ ವೈಯಕ್ತಿಕವಾಗಿರ್ತಕ್ಕಂತಹ ಅವರ ರೂಪದಲ್ಲಿ ಧನ್ಯವಾದ ಹೇಳ್ತೇನೆ. ಮಾತು ಬಹಳಷ್ಟು ಕಡಿಮೆ ಇದೆ, ಮೃದು ಸ್ವಭಾವಿ, ಆದರೆ ಯಾವತ್ತೂ ಕೂಡ ಸಿಂಪಲ್ ಆಗಿ ಹಂಬಲ್ ಆಗಿರುವಂತಹ ವ್ಯಕ್ತಿ ಅಂತ ಹೇಳಿದ್ರೆ ಅದು ಮೊಹಮ್ಮದ್ ಶಾಫಿ ಅವರು. ಅವರ ಉಜ್ವಲವಾಗಲಿ ಭವಿಷ್ಯ. ಇನ್ನೂ ಕೂಡ ಹಲವಾರು ಇಂತಹ ಉದ್ಯಮ ರಂಗದ ಸೇವೆಯಲ್ಲಿ ಮುಂದಡಿ ಹೆಜ್ಜೆಯಿಡತಕ್ಕಂತಹ ಸರ್ವ ರೀತಿಯ ಶುಭಾಶಯಗಳೊಂದಿಗೆ ನಮ್ಮೊಂದಿಗೆ ಮತ್ತೆ ಎಲ್ಲ ಅತಿಥಿ ಅಭ್ಯಾಗತರನ್ನು ಕೊನೆಯದಾಗಿ ಧನ್ಯವಾದ ಸಮರ್ಪಣೆಗಾಗಿ ನಾನು ಜಮಿಯತುಲ್ ಫಲಾಹ ಉಳ್ಳಾಲ ಘಟಕದ ಅಧ್ಯಕ್ಷರು ನಮ್ಮ ಆತ್ಮೀಯರಾದಂತಹ ನಾಸಿರ್ KK ತಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇನೆ. ಸಮಾರಂಭದ ಕೊನೆಯ ಅಂಗ ಧನ್ಯವಾದ ಸಮರ್ಪಣೆ. ವೇದಿಕೆಯಲ್ಲಿ ಬಹಳ ತಾಳ್ಮೆಯಿಂದ ಇರುವಂಥ ಅತಿಥಿಗಳನ್ನು ನಾನು ಮೊದಲಾಗಿ ಧನ್ಯವಾದ ಸಮರ್ಪಣೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಸಮಾರಂಭದ ಪ್ರಾರಂಭದಿಂದ ಕೊನೆಯ ತನಕ ಸಭೆಯ ಮೆರುಗನ್ನು ಹೆಚ್ಚಿಸಿಕೊಟ್ಟಂಥ ಈ ಗ್ರಾಮದ ಪ್ರಥಮ ಪ್ರಜೆ ನಮ್ಮೆಲ್ಲರ ಆತ್ಮೀಯ ಮಿತ್ರ ಜನಾಬ್ ಮೊಹಮ್ಮದ್ ರಫೀಕ್ ರವರನ್ನ ಈ ಸಮಾರಂಭಕ್ಕೆ ಸ್ವಾಗತವೂ ಮಾಡಿದೆ. ಈಗ ಧನ್ಯವಾದ ಕೂಡ ಅರ್ಪಿಸ್ತಾ ಇದ್ದೇನೆ. ತಮಗೆ ಅನಂತ ಧನ್ಯವಾದಗಳು ಸರ್. ಇನ್ನೋರ್ವ ಮುಖ್ಯ ಅತಿಥಿಗಳು ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರು ಆದ ಹಾಜಿ ಇಬ್ರಾಹಿಂ ಕೋಡಿಜಾಲ್ರು. ಅವರಿಗೆ ನಾನು ಈ ಸಮಾರಂಭಕ್ಕೆ ಭಾಗವಹಿಸಿ ನಮಗೆ ಹಿತವಚನವನ್ನು ನೀಡಿದ್ದಾರೆ, ನಮಗೆ ಶುಭವನ್ನು ಹಾರೈಸಿದ್ದಾರೆ. ಅವರಿಗೆ ನಾನು ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿಗಳು ನಮ್ಮ ಆತ್ಮೀಯ ಮಿತ್ರ, ನನ್ನ ಮದ್ರಸದ ಸಹಪಾಠಿಗಳು, ಗುರುಗಳು ಆದಂಥ ಉಸ್ಮಾನ್ ಸಹದಿಯವರು
ವೇದಿಕೆಯಲ್ಲಿ ಬಂದು ನಮಗೆ ಶುಭವನ್ನು ನುಡಿದು ಸಮಾರಂಭವನ್ನು ಚಂದಗಾಣಿಸಿಕೊಟ್ಟಿದ್ದಾರೆ. ತಮಗೆ ಅನಂತ ಧನ್ಯವಾದಗಳು ಸರ್. ಇನ್ನೋರ್ವ ಮುಖ್ಯ ಅತಿಥಿ ನಮ್ಮ ನಡಪದು ಜುಮ್ಮಾ ಮಸೀದಿನ ಅಧ್ಯಕ್ಷರು, ನನ್ನ ಆತ್ಮೀಯ ಮಿತ್ರರಾದ NS ಅಬ್ದುಲ್ ನಾಸಿರ್ ಅವರು, ಅವರಿಗೆ ನಾನು ಸಮಾರಂಭಕ್ಕೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ಇನ್ನೋರ್ವ ಮುಖ್ಯ ಅತಿಥಿಗಳು ಸಮಾರಂಭದ ಕೊನೆಯ ತನಕ ಬಹಳ ತಾಳ್ಮೆಯಿಂದ ನಮ್ಮ ಎಲ್ಲ ಗೌಜು ಗದ್ದಲಗಳನ್ನು ಸಹಿಸಿಕೊಂಡು ನಮ್ಮ ಸಮಾರಂಭಕ್ಕೆ ಮೆರುಗು ಕೊಟ್ಟಂಥ ಶ್ರೀಯುತ ಸಂತೋಷ್ ಕುಮಾರ್ ಶೆಟ್ಟಿ ಪುಲ್ಲು ಅವ್ರನ್ನ ನಾನು ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಇನ್ನೋರ್ವ ಮುಖ್ಯ ಅತಿಥಿ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರಾದ ಶ್ರೀಯುತ ರವೀಂದ್ರ ರೈ ಹರೇಕಳ, ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಅಧ್ಯಾಪಕರು, ನಿವೃತ್ತ ಅಧ್ಯಾಪಕರು. ಇವತ್ತು ಕೂಡ ನಾವು ಯಾವುದೇ ಒಂದು ಸಭೆ ಸಮಾರಂಭಗಳಿಗೆ ಅವರನ್ನ ಕರೆದು ಅವರಲ್ಲಿ ಸಮಾಲೋಚನೆ ಮಾಡಿ ಅವರ ಮಾರ್ಗದರ್ಶನವನ್ನು ಪಡೆದುಕೊಂಡು ನಾವು ಕಾರ್ಯಕ್ರಮವನ್ನು ಮಾಡ್ತಿರ್ತೇವೆ. ನಾವು ಯಾವುದೇ ಸಮಾರಂಭಕ್ಕೆ ಅವರನ್ನ ಕರೀಲಿ, ಅವರು ಭಾಳ ಪ್ರೀತಿಯಿಂದ ಬಂದು ನಮ್ಮ ಜೊತೆ ಭಾಗವಹಿಸಿ ಎಲ್ಲ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಡ್ತಾರೆ. ಅವರಿಗೆ ನಾನು ಆದರಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂಥ ಇನ್ನೋರ್ವ ಇವತ್ತಿನ ಸಮಾರಂಭದ ಮುಖ್ಯ ಅತಿಥಿ, ನಮ್ಮ ಈ ಕಾರ್ಯಕ್ರಮದ ಬೆನ್ನೆಲುಬು ನಡುಪದ ಇಬ್ರಾಹಿಂ ಹಾಜಿ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ಆದರಪೂರ್ವಕವಾಗಿ ಅಭಿನಂದಿಸ್ತಾ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಇನ್ನೋರ್ವರು ವೇದಿಕೆಯಲ್ಲಿರುವವರು ನಮ್ಮ ನೂತನ ಬಾಳೆಪುಣೆ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರತಕ್ಕಂತಹ ನನ್ನ ಆತ್ಮೀಯ ಮಿತ್ರ CM ಶರೀಫ್ರವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ನಾನು ಮೊದಲಾಗಿ ನಿಮ್ಮ ನೂತನ ಉಪಾಧ್ಯಕ್ಷ ಸ್ಥಾನ ವಹಿಸಿಕೊಂಡಿದ್ದೀರಿ, ನಿಮಗೆ ಶುಭವಾಗಲಿ. ನಿಮ್ಮ ಆ ಒಂದು ಸಮಯದಲ್ಲಿ ಈಗ ನಮ್ಮ ಬಾಳೆಪುಣಿ ಗ್ರಾಮದ ಹೆಚ್ಚಿನ ಒಂದು ಅಭಿವೃದ್ಧಿಗೆ ಒತ್ತು ಕೊಟ್ಟು ಬಡವರ ಕೆಲಸವನ್ನು ಮಾಡಲಿಕ್ಕೆ ಆದ್ಯತೆಯನ್ನು ಕೊಡಿ ಅಂತ ತಮ್ಮಲ್ಲಿ ಈ ಸಂದರ್ಭದಲ್ಲಿ ಆಶಿಸ್ತಾ ನಿಮಗೆ ಈ ಸಮಾರಂಭಕ್ಕೆ ಸ್ವಾಗತ ಹಾಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ವೇದಿಕೆಯಲ್ಲಿ ನನ್ನ ಆತ್ಮೀಯ ಮಿತ್ರರಾದ ಸಾಲಿ ಅವರಿದ್ದಾರೆ. ಇನ್ನೋರ್ವ ನನ್ನ ಆತ್ಮೀಯ ಮಿತ್ರರಾದ ಅಬ್ದುಲ್ ರೆಹಮಾನ್ ಕೋಡಿಚಾಲ್ರವರಿದ್ದಾರೆ. ರಾಜ್ಯ ವಕ್ಫ್ ಬೋರ್ಡಿನ ಸದಸ್ಯರು ಅವರು. ನನ್ನ ಆತ್ಮೀಯ ಮಿತ್ರರಾದ ಅಬ್ದುಲ್ ರೆಹಮಾನ್ ಕೋಡಿಜಾಲ್ರವರಿಗೆ ಹಾಗೂ ಹಿರಿಯರಾದ ಮೊಹಮ್ಮದಾಜಿ ಕೋಡಿಜಾಲ್ರವರು ಬಂದು ನಮ್ಮ ಎಲ್ಲ ಕಾರ್ಯಕ್ರಮವನ್ನು ನೋಡಿ ಆನಂದಿಸಿ ಹರಸಿದ್ದಾರೆ. ಇಲ್ಲಿ ನೆರೆದಿರುವ ಈ ಸಮಾರಂಭದಲ್ಲಿ ಭಾಗವಹಿಸಿರುವ ಎಲ್ಲ ಸಹೋದರರಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಧನ್ಯವಾದಗಳು. ಕೊನೆಯದಾಗಿ ನಾನು ಕೆ ಮೊಹಮ್ಮದ್ ಶಾಫಿ ಅವರ ಅಳಿಯ ಕೆ ಸೂಫಿ ಕುഞ്ഞി, ಅದೇ ರೀತಿಯಾಗಿ ಅವರ ಸುಪುತ್ರರು ಇರುವರು ಆಸಿಫ್ KMS ಹಾಗೂ ಅಮೀನ್ KMS. ಖಂಡಿತವಾಗಿಯೂ ತಂದೆಗೆ ತಕ್ಕ ಮಕ್ಕಳಂತೆ ಬಹಳಷ್ಟು ಸಮಾಜದಲ್ಲಿ ಇನ್ನೂ ಕೂಡ ಹಲವಾರು ಸಾಮಾಜಿಕ ಕಾರ್ಯಕ್ರಮ ಜೊತೆಯಾಗಿ ಇಂತಹ ಉದ್ಯಮ ರಂಗದ ಮುನ್ನಡೆಯಲ್ಲಿ ಸರ್ವ ಶಿಕ್ಷಕರ ಅಲ್ಲಾಹನು ತಮಗೆ ಆರೋಗ್ಯ ದೀರ್ಘಾಯುಷ್ಯ ಪ್ರಾಪ್ತಿಸಲಿ. ಕೆ ಸೂಫಿ ಕುഞ്ഞി ಅಲಿಯ, ಅದೇ ರೀತಿಯಾಗಿ ಆಸಿಫ್ KMS ಮಗ, ಜೊತೆಗೆ ಶಾಫಿ ಅವರ ಮತ್ತೊಬ್ಬ ಸುಪುತ್ರ ಅಮೀನ್ KMS ಸ್ಮರಿಸಿಕೊಳ್ಳುತ್ತಾ ತಮಗೆ ಅಭಿನಂದನೆ ಹೇಳಿಕೊಳ್ಳುತ್ತಾ, ಜೊತೆಗೆ ಇವತ್ತಿನ ವಿವಾಹ ನೆರವೇರಿಕೊಟ್ಟಂತಹ ನಿಖಾಹನ ಅವರ ಕುಟುಂಬಸ್ಥರು ಹಾಗೂ ಸರ್ವ ಸದಸ್ಯರು ಕೂಡ ಕೆ ಮೊಹಮ್ಮದ್ ಶಾಫಿ ಅವರಿಗೆ ಅವರ ಕುಟುಂಬಸ್ಥರ ಪರವಾಗಿ ನಮ್ಮೊಂದಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದಾರೆ. ಅದೇ ರೀತಿಯ ಒಂದು ಪ್ರಾರ್ಥನೆ ಕೂಡ ಹೌದು. ಆ ಕುಟುಂಬದ ದುವಾ ಖಂಡಿತವಾಗಿಯೂ ಯಾವತ್ತಿಗೂ ಕೂಡ ಕೆ ಮೊಹಮ್ಮದ್ ಶಾಫಿ ಅವರ ಬಳಿದಿನದ ಮಾತಿನೊಂದಿಗೆ ಕಾರ್ಯಕ್ರಮಕ್ಕೆ ವಿರಾಮ ಆಗ್ತಾ ಇದ್ದೀನಿ. ಧನ್ಯವಾದಗಳು. ಈ ಕಾರ್ಯಕ್ರಮವನ್ನು ಬಹಳಷ್ಟು ಅರ್ಥಪೂರ್ಣವಾಗಿ ನಡೆಸಿಕೊಟ್ಟಂಥ ಅಬ್ದುಲ್ ರಜಾಕ್ರವರಿಗೆ ನಾನು ಈ ಸಂದರ್ಭದಲ್ಲಿ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಬಹಳ ಸುಂದರವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಯಶಸ್ವಿಗೊಳಿಸಿದ್ದಾರೆ. ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ.